ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಮತ್ತು ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. This is Weekend with ರಮೇಶ್ and ಈ ವಾರದ ಸಾಧಕರು ನೀವೇ 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 ನೀವೇ. ಸರ್ ಪ್ಲೀಸ್, ಇವತ್ತಿನ ಹಾಟ್ ಸೀಟ್ ಅಲ್ಲಿ ಅವರು ಇದ್ದಾರೆ. ಸರಳ ಪ್ರಶ್ನೆಗಳನ್ನ ಕೇಳ್ತೇವೆ, ನಾವು ಅವ್ರನ್ನ ಕಾಪಿ ಮಾಡಿ ಏನೋ ಒಂದು ಪ್ರಯತ್ನದಲ್ಲಿ ಇದ್ದೇವೆ ಸರ್. ಬೇಡ ಸರ್, ನಿಂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಸರ್, ನೀವು ವೀಕೆಂಡ್ ವಿತ್ ರಮೇಶ್ ದಲ್ಲಿ ಕೇಳುವಂತ ಫಸ್ಟ್ ಕ್ವೆಶನ್, ಹೌ ಇಸ್ ಲೈಫ್ ಸರ್? ಜೀವನ ಹೇಗಿದೆ ಸರ್? Life is splendid, beautiful, fantastic, extraordinary. Life is a gift tree. Life is fantastic, always. ಒಂದು ಲೈಫ್ ಅನ್ನ ಬೇರೆ ಬೇರೆ ಡೆಫಿನೇಷನ್ ಗಳನ್ನು ನಾವು ಕೇಳಿದ್ದೇವೆ. ರಮೇಶ್ ಅರವಿಂದ್ ಅವರು ಅವರ ಜೀವನ ಶೈಲಿಯಲ್ಲಿ ನಮ್ಗೆಲ್ಲ ಮನಸ್ಸಿಗೆ ಹತ್ತಿರ ಆಗಿರ್ತಕ್ಕಂಥ ನಾಯಕ. ನಾವೊಂದು ಸಿನಿಮಾವನ್ನ ಎರಡು ರೀತಿಯಲ್ಲಿ ನೋಡ್ತೇವೆ, ನೋಡುವ ಸಿನಿಮಾ, ಕಾಡುವ ಸಿನಿಮಾ. ರಮೇಶ್ ಅರವಿಂದ್ ಯಾವುದೇ ಸಿನಿಮಾದಲ್ಲಿ ಒಂದು 2-3 ಸಿನಿಮಾ ಬಿಟ್ರೆ ಗನ್ ಹಿಡಿದು, ಲಾಂಗ್ ಹಿಡಿದು, ಮಚ್ಚ ಹಿಡಿದು ನಮ್ಮನ್ನ ಬೆದರಿಸಿದವರಲ್ಲ, ಬೇರೆ ಬೇರೆ ಡೈಲಾಗ್ಗಳ ಮೂಲಕ ಜನರನ್ನ ಕೆರಳಿಸಿದವರಲ್ಲ, ಪ್ರೀತಿಯನ್ನು ಹಂಚಿದವರು. ಸರ್, ನಿಮ್ಮ ಸಿನಿಮಾದ ಪಾತ್ರಗಳು ಯಾಕೆ ಜನರಿಗೆ ಅಷ್ಟು ಹತ್ರ ಆಯಿತು, ಅಥವಾ ಆ ನಿಮ್ಮ ಯಶಸ್ಸಿನ ರಹಸ್ಯ ಏನು ಸರ್? ನಾನು ಬರೀ ಆ ಕಾಲದಲ್ಲಿ ಅನ್ಕೊಂಡಿದ್ದೆ, ಈ ಕಾಲದಲ್ಲೂ ಗಂಡಸರು ಇರುವಂತ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಹುಡುಗಿಗೆ ಐ ಲವ್ ಯು ಹೇಳೋದು. ರೈಟ್ ಬಾಯ್ಸ್? ನೋಡಿ, ಇದೇ ಕಾರಣ ನಮ್ಮ ಪಾತ್ರ ಎಲ್ಲ ಇಷ್ಟ ಆಗಿದ್ದ ಕಾರಣ ಇದೆ. ಬಹಳ ನೋಡಿ, ನನ್ ಅಲ್ವೇನಪ್ಪ, ಕೈ ನೋಡಿ. ಸೊ ಯಾವುದೇ ಒಂದು ಹೀರೋ ಅಥವಾ ಕ್ಯಾರೆಕ್ಟರ್ ಹಿಟ್ ಆಗಬೇಕು ಅಂದ್ರೆ ಅದಕ್ಕೆ ಮೇನ್ ಕಾರಣ ರಿಲೇಟಬಿಲಿಟಿ. ಅಂದ್ರೆ ನಾನೊಬ್ಬ ಪ್ರೇಕ್ಷಕನಾಗಿ ಎರಡು ವಿಷಯಗಳು. ನಾನೊಂದು ಸಿನಿಮಾ ನೋಡಿದಾಗ, ಅಬ್ಬಾ ನನ್ನ ಲೈಫ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅಲ್ಲಿ ದೀಪಿಕಾ ಪಡ್ಕೊಂಡು ಪ್ಯಾರಿಸ್ಗೆ ಹೋಗ್ತಾಳೆ, ಅಲ್ಲಿ ಏನೋ ಬೋಟಲ್ಲಿ ಹಾರ್ತಾಳೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಮೊಂದು ಕನ್ಸು ಕಾಣಬೇಕು. ಆ ಥರ ಏನೋ ಆಗ್ಬೇಕು. ಅಥವಾ ದೇವರನ್ನ ಈ ಥರ ನನ್ನ ಲೈಫ್ ಆಗ್ಬಾರ್ದಪ್ಪ, ನಾನೊಂದು ಹುಡುಗಿನ ಇಷ್ಟು ಪ್ರೀತಿಸಿ, ಇಷ್ಟು ಲವ್ ಮಾಡಿ ಅವಳು ನನಗೆ ಸ್ಪಂದಿಸದೆ ಈ ಥರ ಎಲ್ಲ ಆಗ್ಬಾರ್ದಪ್ಪ ಅಂತ ಯಾವ್ದೋ ಒಂದು ರೀತಿಯಲ್ಲಿ ನೀವು ಕನೆಕ್ಟ್ ಆಗಬೇಕು ಒಂದು ಕ್ಯಾರೆಕ್ಟರ್ ಜೊತೆ. either you should wish to be that or you wish it doesn't happen to me or something like that. ಇಲ್ಲ ಅಂದ್ರೆ ಆ ರಿಲೇಟಬಿಲಿಟಿನೇ ಬರಲ್ಲ. ಸರಿ, ಆ ಥರ ಪಾತ್ರಗಳು ಸಿಕ್ತು. ನಂಬರ್ 1, ಆ ಪಾತ್ರಗಳ ಜೊತೆ ಅದ್ಭುತವಾದ ಹಾಡುಗಳು ಸಿಕ್ಬಿಡ್ತು. ಅಮೃತವರ್ಷಿಣಿಯಲ್ಲಿ ಐ ಗೋ ಟು ಮೈ ಬೆಸ್ಟ್ ಫ್ರೆಂಡ್ಸ್ ಹೌಸ್, ಐ ಫಾಲ್ ಇನ್ ಲವ್ ವಿತ್ ಹಿಸ್ ವೈಫ್, ಐ ಕಿಲ್ ಹಿಮ್ ಅಂಡ್ ದೇ ಗೇವ್ ಮಿ ಅನ್ ಅವಾರ್ಡ್ ಫಾರ್ ದಟ್. ಬೇರೆ ಯಾರಿಗೂ ಆಗುತ್ತಾ ಸರ್ ಇದು? ನಿಮ್ ಫ್ರೆಂಡ್ ಮನೆಗೆ ಹೋಗಿ ಅವನ ಹೆಂಡತಿನೇ ಲವ್ ಮಾಡಿ ಅವನ್ನ ಸಾಯಿಸಿ ನಿಮಗ ಅವಾರ್ಡ್ ಕೊಡ್ತಾರೆ ಅಂದ್ರೆ ಎಂತ ಅದ್ಭುತವಾದ ಲೈಫ್ ನೋಡಿ. ಬಟ್ ಅದು ಹಿಟ್ ಆಗಿದ್ದ ಕಾರಣ ಏನು ಅಂದ್ರೆ 5 ಬ್ಯೂಟಿಫುಲ್ ಸಾಂಗ್ಸ್ ಇತ್ತು ಇನ್ SPB ವಾಯ್ಸ್. ಸೊ ದರ್ ಇಸ್ ಅ ಕ್ಯಾರೆಕ್ಟರ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕ್. ಅದೇನಾಗೋಯ್ತು ಜನಕ್ಕೆ ಅಂದ್ರೆ, ಬೇಸಿಕಲಿ ನಮ್ಮ ಜೀವನ ಎಲ್ಲ ಸರ್, ಇಫ್ ಯು ಗೋ ಸೈಂಟಿಫಿಕಲಿ, ನಿಮ್ಮ ಬಾಡಿಯಲ್ಲಿ ಇಫ್ ಯು ಗೋ ಸೈಂಟಿಫಿಕಲಿ ಇಟ್ಸ್ 90% ಆಕ್ಚುಲಿ ಯು ಆರ್ ಅ ವಾಕಿಂಗ್ ಲಿಮ್ಕಾ ಬಾಟಲ್ ಅಷ್ಟೇ ಸರ್. ಲೈಮು, ಸಾಲ್ಟು, ವಾಟರ್ ಬಿಟ್ರೆ ನಿಮ್ಮ ಬಾಡಿಯಲ್ಲಿ ಏನೂ ಇಲ್ಲ. ಹಾಗಾಗಿ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು, ಅದೇ ನಿಮ್ಮನ್ನ ನೀವು ಮಾಡೋದು. ಅದರ್ವೈಸ್ ಯು ಆರ್ ಜಸ್ಟ್ ಅ ಲಿಮ್ಕಾ ಬಾಟಲ್ ಅಷ್ಟೇ ನೀವು. ಹಾಗಾಗಿ ಈ ಕನಸುಗಳು, ಈ ಆಸೆಗಳು ಇದೆಯಲ್ಲ, ಫೀಲಿಂಗ್ಸ್, ದಟ್ ಇಸ್ ವಾಟ್ ಇಸ್ ಲೈಫ್ ಅಬೌಟ್. ಅಂಡ್ ಆ ಫೀಲಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಪರದೆ ಮೇಲೆ ಯಾವುದೇ ಚಿತ್ರದ ಮೂಲಕ ತಗೊಂಡ್ಬಂದ್ರು ಆ ಫಿಲ್ಮ್ ಸೂಪರ್ ಹಿಟ್ ಆಗುತ್ತೆ, ಆ ನಾಯಕ ಅಥವಾ ನಾಯಕಿ ಹತ್ರ ಆಗ್ತಾರೆ. ಆ ಥರ ಅವಕಾಶಗಳು ಸಿಕ್ಕವು, ಅದೇ ಕಾರಣ. ನಿಮಗೂ ಕೂಡ ಪ್ರಶ್ನೆಯನ್ನ ಕೇಳುವಂತ ಅವಕಾಶವನ್ನ ಕೊಡ್ತೇವೆ, ಎಲ್ಲರೂ ರೆಸ್ಪಾಂಡ್ ಮಾಡಬೇಕು. ಫಸ್ಟ್ ಒಂದು ಫೋಟೋ ಬರುತ್ತೆ ಸರ್, ಆ ಹುಡುಗ ಯಾರು, ಆ ಹುಡುಗ ಹೇಗಿದ್ದ ಅನ್ನೋದ್ರ ಬಗ್ಗೆ ನೀವು ಹೇಳಬೇಕು ಸರ್. ಸೊ ಇವನ್ ಬಗ್ಗೆ ಮಾತಾಡ್ಬೇಕಾ? ಹೌದು ಸರ್, ಹೌದು. ಇದು ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ
8ನೇ ಕ್ಲಾಸ್ ಇದ್ದಾಗ ತೆಗೆದಂಥ ಸ್ಟಿಲ್ ಇದು. ಅದಕ್ಕೂ ಮಂಗಳೂರಿಗೂ ಒಂದು ಕತೆ ಇದೆ. 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ವಿ, ಲೀಡರ್ಶಿಪ್ ಕ್ಯಾಂಪ್ ನಡೀತಾ ಇತ್ತು. ಆ ಟೀಚರ್ ಹೇಳಿದ್ರು, ವಿ ಆಲ್ ವೆಂಟ್ ಟು ಮಂಗಳೂರು ರಿವರ್ ಸೈಡ್ ಅಂತೆ. ಅಲ್ಲಿ ಒಂದು ಫಿಶರ್ ಮ್ಯಾನು ಫಿಶಿಂಗ್ ರಾಡ್ ಒಳಗೆ ಹಾಕಿದ್ದಾನೆ, ಒಂದು ಫಿಶ್ ಹೊರಗಡೆ ಬಂತು, ಪಟ 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 ಅಂತು ಬಿತ್ತು, ಸತ್ತೋಯ್ತು. ಸೊ ನಾನು ಕೇಳಿದ್ರೆ, ಯಾಕಪ್ಪ ಸತ್ತೋಯ್ತು? ಅದೇನು ಸರ್, ಮೀನು ನೀರಿಂದ ಹೊರಗಡೆ ಬಂತು ಸತ್ತೋಯ್ತು ಸರ್. ಅದಲ್ಲಪ್ಪ, ಯಾಕೆ ಸತ್ತೋಯ್ತು ಸರ್? ಅದು ಆ ಗಾಳಕ್ಕೆ ಸಿಕ್ಕಾಕೊಳ್ತು ಬಿತ್ತು ಸತ್ತೋಯ್ತು ಸರ್. ಅದು ಸರಿಯಪ್ಪ, ಅಲ್ಲಿ 1000 ಮೀನಿದೆ, 2000 ಮೀನಿದೆ, 3000 ಮೀನಿದೆ, ಈ ಮೀನು ಮಾತ್ರ ಯಾಕಪ್ಪ ಸಿಕ್ಕಾಕೊಳ್ತು? ಯಾಕೆ ಸರ್? ಅನವಶ್ಯಕವಾಗಿ ಬಾಯಿ ತೆಗಿತು, ಅದಕ್ಕೆ ಸಿಕ್ಕಾಕೊಳ್ತು. ದಯವಿಟ್ಟು ಅನವಶ್ಯಕವಾಗಿ ಬಾಯಿ ತೆಗಿಬೇಡ, ಸಿಕ್ಕಾಕೊಳ್ತೀಯಾ ಅಂತ ಹೇಳಿದ್ರು. ಯಾವಾಗ ಮೈಕ್ ಮುಂದೆ ನಿಂತರು ಆ ಮಂಗಳೂರು ಮೀನ್ ಬಂದು ಅಂತಿರುತ್ತೆ. ಆ ಪಾಠ ಕಲ್ತಂತ ಏಜ್ ಅದು, 8th ಸ್ಟ್ಯಾಂಡರ್ಡ್ ಅಲ್ಲಿ. ಸಿ, ದಿಸ್ ಇಸ್ ವೇರ್ ಇಟ್ ಆಲ್ ಸ್ಟಾರ್ಟ್ಸ್. ಯು ರೀಡ್ ದಿ ಬಯೋಗ್ರಫೀಸ್ ಆಫ್ ದ ಗ್ರೇಟೆಸ್ಟ್ ಪೀಪಲ್ ಲೈಕ್ ಐನ್ಸ್ಟೈನ್ ಇರ್ಬೋದು, ಯಾರೇ ಇರ್ಬೋದು. ಈ ಏಜಲ್ಲಿ ವೆನ್ ಯು ಜಸ್ಟ್ ಎಂಟ್ರಿಂಗ್ 7th, 8th, 9th, ಆ ಏಜಲ್ಲಿ ಏನೋ ಒಂದು ನಿಮ್ಮನ್ನ ಸೆಳೆಯುತ್ತೆ. ಓಕೆನಾ? ನನಗೆ ಇಟ್ ವಾಸ್ ಆಕ್ಟಿಂಗ್, ಸಿನಿಮಾ, ಟಾಕಿಂಗ್, ಕಮ್ಯುನಿಕೇಟಿಂಗ್. ಇನ್ಯಾರಿಗೋ ಕ್ರಿಕೆಟ್ ಆಗಿರುತ್ತೆ, ಇನ್ಯಾರಿಗೋ ಸಿಂಗಿಂಗ್ ಆಗಿರುತ್ತೆ. ಆ ಸ್ವಾಭಾವಿಕ ಸೆಳೆತ ಇದೆಯಲ್ಲ, ದ್ಯಾಟ್ ಇಸ್ ವಾಟ್ ವಿಲ್ ಕ್ಯಾರಿ ಯು ಟಿಲ್ ದ ಎಂಡ್. ಯಾವುದೋ ಕಾರಣಕ್ಕೆ ಆ ಸ್ವಾಭಾವಿಕ ಸೆಳೆತವನ್ನ ನೀವು ತುಳಿದು ಬೇರೆ ಕಡೆ ಹೋಗಿ ಏನೇ ಪ್ರಯತ್ನ ಪಟ್ಟರು ಯು ವೋಂಟ್ ಬಿ ಹ್ಯಾಪಿ. ಆ ಹುಡುಗನಿಗೆ ಏನು ಸೆಳೆತಾ ಇದೆಯೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಖುಷಿಯಾಗಿದ್ದೀನಿ. ಪ್ಲೀಸ್ ಗೋ ಬ್ಯಾಕ್. ನೀವು ಆ ವಯಸ್ಸಲ್ಲಿದ್ದಾಗ ನಿಮ್ಮನ್ನ ಏನು ಸೆಳೀತೋ, ರಿಯಲಿ something you love to do for hours and hours and hours without getting bored, that is what is your natural flair. ನಿಮ್ಮ ಸ್ವಾಭಾವಿಕ ಸೆಳೆತ ಅಲ್ಲಿದೆ, ಅದನ್ನ ದಯವಿಟ್ಟು ಬಿಡಬೇಡಿ. ಅಟ್ಲೀಸ್ಟ್ ಕೀಪ್ ಇಟ್ ಲೈಕ್ ಅ ಹಾಬಿ, ಪ್ಲೀಸ್. ಸೂಪರ್. ನೆಕ್ಸ್ಟ್ ಇನ್ನೊಂದು ಫೋಟೋ. ಓಕೆ, ಇದು ನಮ್ದು ಮ್ಯೂಸಿಕ್ ಒಂದು ಸ್ಕಿಟ್ ಟ್ರೂಪ್ ಇತ್ತು. ನಾವು UVC, ನಾನು ಓದಿದ್ದು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್. ನಾನು ಎಲ್ಲ ಕಾಲೇಜ್ ಫೆಸ್ಟಿವಲ್ಸ್ಗೂ ನಾವು ಹೋಗ್ತಾ ಇದ್ವಿ. ಅಂಡ್ ಸಮ್ಹೌರಿ ಆ ಕಾಲೇಜ್ ಫೆಸ್ಟಿವಲ್ಸ್ ಅಲ್ಲಿ ಸ್ಕಿಟ್ಸ್ ಇರ್ಬೋದು, ಜಸ್ಟ್ ಅ ಮಿನಿಟ್ ಇರ್ಬೋದು, ವಿಚಿತ್ರವಾದ ಕೆಲವು ಫೆಸ್ಟಿವಲ್ಸ್ ಎಲ್ಲ ನಡೆಯೋದು. ವಾಟ್ ಇಸ್ ದ ಥಿಂಗ್ ಕಾಲ್ಡ್? ಇಟ್ ವಾಸ್ ಕಾಲ್ಡ್ ಸೋಪ್ ಬಾಕ್ಸ್ ಅಂತ ಒಂದು ಕಾಂಪಿಟಿಷನ್. ಸೋಪ್ ಬಾಕ್ಸ್ ಕಾಂಪಿಟಿಷನ್ ಏನು ಅಂದರೆ, ಈ ಆಡಿಯನ್ಸ್ ಇದಿರಲ್ಲ, ಎಲ್ಲರ ಕೈಯಲ್ಲೂ ಒಂದು ಟೊಮೆಟೊ ಕೊಟ್ಬಿಡೋರು, ಕೊಳ್ತೋಗಿರೋ ಟೊಮೆಟೊ. ಈ ಸ್ಟೇಜ್ ಮೇಲೆ ಒಬ್ಬ ಬರಬೇಕು, ಅವನ ಕೈಯಲ್ಲಿ ಒಂದೇ ಒಂದು ಬ್ಯಾಡ್ಮಿಂಟನ್ ಬ್ಯಾಟ್ ಇರುತ್ತೆ ಅಷ್ಟೇ. ಆ ಬ್ಯಾಡ್ಮಿಂಟನ್ ಬ್ಯಾಟಿಂದ ಡಿಫೆಂಡ್ ಮಾಡ್ಕೋಬೋದು. ಇವನ್ ಮಾತಾಡ್ಬೇಕಾದ್ರೆ 1 ಸೆಕೆಂಡ್ ಬೋರ್ ಆದ್ರೂ ಯಾರು ಬೇಕಾದ್ರೂ ಟೊಮೆಟೊ ಹೊಡಿಬೋದು ಅವನ ಮೇಲೆ. ಹಾ, ಪ್ರಾಬ್ಲಮ್ ಏನು ಅಂದ್ರೆ, ಈ ಬ್ಯಾಟ್ ಕೊಟ್ಟಿದ್ರಲ್ಲ, ಆ ಬ್ಯಾಟ್ಗೆ ನೆಟ್ಟೇ ಇಲ್ಲ, ಇಟ್ ಜಸ್ಟ್ ಸರ್ಕ್ ಹ್ಯಾಂಡ್. ನೀವು ಸ್ಟೇಜ್ ಮೇಲೆ ಬಂದ್ರೆ ಎಲ್ಲ ಪಟ 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 ಅಂತ ಟೊಮೆಟೊ ಹೊಡಿಯೋರು. ಸುಮ್ಮನೆ ಫಾರ್ ದಟ್ ಫನ್ ವಿ ಯೂಸ್ ಟು ಗೋ. ಯಾರನ್ನೂ ಮಾತಾಡಕ್ ಬಿಡ್ತಿರ್ಲಿಲ್ಲ ಆಡಿಯನ್ಸು. ಈ ತರ ಏನೋ ಒಂದು ಕಾಂಪಿಟೇಷನ್ನು. ಆಮೇಲೆ ಡಿಬೇಟ್ಸು, ಸ್ಕಿಟ್ಸು. ನಾವೆಲ್ಲ ಹೋಗ್ತಾ ಇದ್ದಿದ್ದು, ಈ ಪ್ರೈಸ್ ಎಲ್ಲ ತಗೊಂಡಿದ್ದು ಸ್ಕಿಟ್ಗೆ. ಸ್ಕಿಟ್ಟಲ್ಲಿ ಏನೇನೋ ಜೋಕ್ಸ್ ರೀ. ನಮ್ಗಾಗ ರಮೇಶ್ ಅರವಿಂದ್ ಆ ರೆಪ್ಯುಟೇಷನ್ ಎಲ್ಲ ಇಲ್ವಲ್ಲ, ಇಷ್ಟ ಬಂದಂಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ವಿ ಸ್ಟೇಜ್ ಮೇಲೆ. ನಾನು ಹೋಗ್ತಿದ್ದೆ, ಈ ಥರ ಹುಡುಗ ಬರ್ತಿದ್ದ, ಏಯ್ ಯು ಹ್ಯಾಡ್ ಒನ್ ಡಾಗ್ ನೋರಾ, ವಾಟ್ ಹ್ಯಾಪನ್ ಟು ದ ಡಾಗ್ ರಾ? ನಾನು, ಅಯ್ಯೋ, ದ ಡಾಗ್ ಗೇವ್ ಬರ್ತ್ ಟು 1 pup and died ರಾ. Only 1 pup. Dogs give birth to 6 pup, 7 pup, 8 pup. Why only 1 pup? ಅಂದನ, ಅಯ್ಯೋ, ಫ್ಯಾಮಿಲಿ ಪ್ಲಾನಿಂಗ್ ಇನ್ ಇಂಡಿಯಾ ಹಸ್ ಗಾನ್ ಟು ಡಾಗ್ಸ್ ರಾ ಅನ್ನೋದು. ಏನಂದ್ರೆ ವಿ ವಾಸ್ ಸಚ್, ಅಂದ್ರೆ ನಮ್ಮ ಥರ ತಲಾರಿಟಿಗಳೇ ಇರಲಿಲ್ಲ ರೀ. ಆ ಥರ ಯಾವುದೇ ಸ್ಟೇಜಲ್ಲಿ ಹೋದ್ರು ಇಷ್ಟ ಬಂದಂಗೆ ಏನೇನೋ ಜೋಕ್ಸ್ ಮಾಡೋದು, ಏನೇನೋ ತಲಾರಟೆ ಮಾಡೋದು, ಎಲ್ಲದಕ್ಕೂ ಪ್ರೈಸ್ ಬಂದ್ಬಿಡೋದು ಇಮಿಡಿಯೇಟ್ ಆಗಿ. ಆ ಥರ ನಡೆದಿದ್ದೆ ಈ ಒಂದು ಈವೆಂಟು. ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸು. ಅನ್ಫಾರ್ಚುನೇಟ್ಲಿ ಇವರೆಲ್ಲ ಈಗ ಬೇರೆ ಬೇರೆ ಕಡೆ ಇದ್ದಾರೆ. ಇವನ ಮಗನಿಗೆ ಮೊನ್ನೆ ಮದುವೆ ಆಯಿತು. ಇವನು ಅಮೆರಿಕ, ಮೋಸ್ಟ್ ಆಫ್ ದಮ್ ಆರ್ ಇನ್ US. ಈ ಥರ ಸಿ, ದಿಸ್ ಇಸ್ ದ ಬ್ಯೂಟಿ ಆಫ್ ಇಟ್. ಈಗೆಲ್ಲ ಜೊತೆಗಿರ್ತೀರಾ, ನೀವೆಲ್ಲ ಜೊತೆಗಿರ್ತೀರಾ. ನಿಮ್ಮ ಫ್ರೆಂಡು ಇವನ್ ಬಿಟ್ಟರೆ ಲೈಫೇ ಇಲ್ಲ ಅನ್ಸುತ್ತೆ ನಿಮಗೆ. ಓಕೆ, ಇವನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಲ್ಲ, ಈ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಇವನು ಕೂತಿಯಲ್ಲ. ಸಿ, ದಿಸ್ ಗೈ, ಇವ್ ನೋಡಿ ಹೆಂಗ್ ನಿಂತ್ಕೊಂಡಿದ್ದ ನೋಡಿ.
he became the head of Infosys for entire Far East. ವಾವ್. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ವೇಸ್ಟ್ ಬಾಡಿ ಅನ್ಸುತ್ತೆ. ಅವನ್ ನಾಳೆ ಪ್ರಪಂಚದ ಅತ್ಯುತ್ತದ ಸ್ಥಾನದಲ್ಲಿ ಬಿಡ್ತಾನೆ. ಈ ಕಡೆ ಒಬ್ಬ ಇದ್ದಾನಲ್ಲ, ಇವನೊಬ್ಬ ಇದ್ದ, ದಿಸ್ ಗೈ, ಲಾಸ್ಟ್ ಗೈ, ಇವನಿದಲ್ಲ. ಇವನ್ ನಾನು ಸ್ಕಿಟ್ ಮಾಡ್ಬೇಕಾದ್ರೆ ನಮ್ಮ ಸ್ಕಿಟ್ ಅಲ್ಲಿ ಅವ್ನಿಗೆ ಏನ್ ಕೆಲಸ ಗೊತ್ತಾ? ಅವ್ನು ಹೆಲಿಕಾಪ್ಟರ್, ಅವ್ನ ಸ್ಕಿಟ್ ಅಲ್ಲಿ ಹೆಲಿಕಾಪ್ಟರ್ ಸುಮ್ನೆ ಹಿಂಗ್ ಸುರ್ರ ಅಂತ ಹೋಗೋದು, ಅಷ್ಟೇ ಅವ್ನ ಕೆಲಸ ರೀ. ಅದು ಅವನಿಗೆ ಸೋ ಇಂಟ್ರೆಸ್ಟೆಡ್, ಅಯ್ಯೋ ನನಗೆ ಒಂದು ಪಾತ್ರ ಕೊಟ್ಬಿಟ್ಟಿದ್ದಾರೆ ಅಂತ, ಬರೀ ಬಂದು ಹಿಂಗೆ ಹೆಲಿಕಾಪ್ಟರ್ ಹೋಗೋನವನು. ಇವತ್ತುವರೆಗೂ ಎಂಟೈರ್ ಗ್ಯಾಂಗ್ ಅವನೊಬ್ಬನೇ ಜೊತೆಗಿಟ್ಟಿರೋದು. ಎಲ್ರಿಗೂ ಫೋನ್ ಮಾಡ್ತಾನೆ, ಯಾರೇ ಬಂದ್ರು ಬಾಗರು ರಮೇಶ್ ಬಂದಿಯಾನೆ ಅಂತೇಳಿ ಮೀಟ್ ಮಾಡಿಸ್ತಾನೆ. ದಟ್ ಕೈಂಡ್ ಆಫ್ ಫ್ರೆಂಡ್ಶಿಪ್. ಸೊ ವಾಟ್ ಐ ಆಮ್ ಸೇಯಿಂಗ್, ಇವತ್ತು ನಿಮ್ಮ ಅಕ್ಕಪಕ್ಕ ಕೂತಿರೋರು ಯು ಮೇ ಫೀಲ್ ಏನೋ ಒಂದು ಲೆವೆಲ್ ಓಕೆ ಅಂತ. ಯು ಡೋಂಟ್ ನೋ ವೇರ್ ದಟ್ ಸ್ಟೋರಿ ವಿಲ್ ಎಂಡ್. ಯು ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. 10 ವರ್ಷ ಆದ್ಮೇಲೆ ಅವ್ನು ಬಂದು ಬಾಗರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯಾ, 20 ಲಕ್ಷ ನಾನು ಹಾಕ್ತೀನಿ ಅಂತಾನೆ. ಹಾಗಾಗಿ ಪಕ್ಕದಲ್ಲಿ ಒಂದು ಶೇಕ್ ಅನ್ಸ್ಕೊಂಡು ಸರಿ ಇಟ್ಕೊಳ್ಳಿ. ಎಸ್, ಪ್ರತಿ ಒಂದು ಮೆಸೇಜ್ ಅಲ್ಲೂ ಸಾಧಕರ ಒಂದು ವಿಶೇಷತೆ ಅಂತಂದ್ರೆ ಅವರ ಪ್ರತಿ ಮಾತಿನಲ್ಲೂ ಒಂದೊಂದು ಸಂದೇಶ ಇರ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ನಮ್ಮೂರ ಮಂದಾರ ಹೂವೆ. ಎಸ್, ಶಿವಣ್ಣ ಅಲ್ಲಿದ್ದಾರೆ, ಇವರೆಲ್ಲ ಗೊತ್ತೇ ಇದೆ. ಪ್ರೇಮ ಅಲ್ಲಿದ್ದಾರೆ, ಕಾಶಿ ತೀರೋದವನು. ಇದು ಬಂದು ಯಾಣ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಅಲ್ಲೋಗ್ಬಿಟ್ಟು ಓಹೋ ಅನ್ನೋದಲ್ಲ, ಹೌದು, ಅಲ್ಲೇ ಮಾಡಿದ್ ನಾವು. 20 ವರ್ಷ ಆದ್ಮೇಲೆ ನಾನು ಯಾಣಾಗ ಹೋದೆ ಈಗ ರೀಸೆಂಟ್ ಆಗಿ, ಅಬೌಟ್ ಕೋವಿಡ್ ಟೈಮಲ್ಲಿ. ಎಂತ ಆಶ್ಚರ್ಯ ಆಯ್ತು ಅಂದ್ರೆ, ದೇ ಟೋಲ್ಡ್ ಮೀ ದಟ್ ಯಾಣಾಗೆ ಟೂರಿಸ್ಟ್ ಒಂದು ದೊಡ್ಡ ರೀತಿಯಲ್ಲಿ ಬರಕ್ ಕಾರಣನೇ ಈ ಚಿತ್ರ ಅಂತ. ಖಂಡಿತ, ಒಂದು ಅಬ್ಸಲ್ಯೂಟ್ಲಿ. ಸಿ ದಟ್ ಇಸ್ ದ ಪವರ್ ಆಫ್ ಸಿನಿಮಾ. ಯಾವುದೋ ಒಂದು ವಿಜುವಲ್ ನೋಡ್ತೀರಾ, ಅಲ್ಲಿ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡೋದು ನೋಡ್ತೀರಾ, ಎಷ್ಟು ಚೆನ್ನಾಗಿದೆ, ನನಗೆ ಇಲ್ಲಿ ಹೋಗ್ಬೇಕು ಅನ್ಸ್ಬಿಡುತ್ತೆ. ಎಷ್ಟು ಜನ ಗೋವಾಗ ಹೋಗಿದ್ರಿ ಬರೀ ಚಿತ್ರಗಳನ್ನ ನೋಡಿ ನೋಡಿ ಅಲ್ವಾ? ಸರಿ, ಮನಾಲಿನಂತೂ ಅಟ್ಯಾಕ್ ಮಾಡ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವೆಲ್ಲ. ಅದಕ್ಕೆಲ್ಲ ಕಾರಣ ಚಿತ್ರಗಳು. ಇನ್ಫ್ಯಾಕ್ಟ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅವ್ರಿಗೆ ಅಷ್ಟು ದೊಡ್ಡ ಟೂರಿಸಂ ಬರೋ ಕಾರಣನೇ ನಿಮ್ಮ ಹಿಂದಿ ಬಾಲಿವುಡ್ ಅಂತ ಸ್ವಿಟ್ಜರ್ಲ್ಯಾಂಡೇ ಒಪ್ಕೊಂಡಿದೆ. ದಟ್ ಇಸ್ ದ ಪವರ್ ಆಫ್ ಸಿನಿಮಾ. ಆ ಥರ ಆಗಿದ್ದು ನಮ್ಮೂರ ಮಂದಾರ ಹೂವೆ. ಎಸ್, ರಮೇಶ್ ಅರವಿಂದ್ ಅವರಿಗೆ ಒಂದು ದೊಡ್ಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಮಾಡಿದಂಥ ಸಿನಿಮಾ. ಇವತ್ತು ಕೂಡ ಅದು ಖಾಲಿ ನೋಡುವ ಸಿನಿಮಾ ಅಲ್ಲ, ನೋಡಿ ಆದ್ಮೇಲೆ ನಮ್ಮನ್ನ ಕಾಡುವಂಥ ಸಿನಿಮಾ. ದೊಡ್ಡ ಅಭಿನಂದನೆಗಳು. ಮುಂದಿನ ಫೋಟೋ ಪ್ಲೀಸ್. ರಮೇಶ್ ಅರವಿಂದ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಲೆಯಾಗಿರ್ತಕ್ಕಂಥ ಯಕ್ಷಗಾನ ಕಲಾವಿದರು ಅಂತ ಹೇಳಲಿಕ್ಕೂ ಕೂಡ ತುಂಬಾ ಹೆಮ್ಮೆ ಆಗುತ್ತೆ. ಅಫ್ಕೋರ್ಸ್ ಅಪ್ರತಿಮ ಕಲಾವಿದ, ಪಂಚಭಾಷೆಯಲ್ಲಿ ತಾರಾಗಣವನ್ನ ಮಾಡಿ ದೊಡ್ಡ ಹೆಸರನ್ನ ಮಾಡ್ತಕ್ಕಂಥವ್ರು. ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ದಿಸ್ ಇಸ್ ನನಗೆ ಪ್ರೀವಿಯಸ್ ಈವ್ನಿಂಗ್ ಇಲ್ಲಿ ಶಿವರಾಮ್ ಕಾರಂತರವರ ಹುಟ್ಟಿದಂತ ಹುಟ್ಟೂರು ಪ್ರಶಸ್ತಿಯನ್ನ ಕೊಟ್ಟರು, ಶಿವರಾಮ್ ಕಾರಂತ ಅವಾರ್ಡನ್ನ. ಅದನ್ನ ತಗೊಂಡು ನೆಕ್ಸ್ಟ್ ಡೇ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ಈ ಫೋಟೋ ಶೂಟ್ ನಡೀತು. ಈ ಹುಡುಗ ಮೊದಲೇ ಈ ಐಡಿಯಾ ಹೇಳಿದ್ದ, ಬಟ್ ಐ ವಾಸ್ ನಾಟ್ ಇದು. ಬಟ್ ಪ್ರೀವಿಯಸ್ ಡೇ ನಾನು ಶಿವರಾಮ್ ಕಾರಂತ್ ಅವರು ಇದೇ ಯಕ್ಷಗಾನದ ಗೆಟಪಲ್ಲಿ ನೋಡಿದ್ದೆ. ಸೊ ಹಾಕೋಬೇಕು ಅನ್ನಿಸ್ತು, ಹಾಕೊಂಡೆ. ಅದು ಹಾಕಿದಾಗ ರೀ, ನಾನು ಹೇಳ್ತಿಲ್ಲ, ಸಿನಿಮಾದಲ್ಲಿ ನಾವೊಂದು ಆರ್ಡಿನರಿ ಈ ಥರ ಕೋಟು ಸೂಟು ಹಾಕೊಳ್ಳೋಕೆ 5 ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಮೇಕಪ್ ಮಾಡೋಕ್ಕೊಬ್ಬ, ಮಿರರ್ ಇಟ್ಕೊಳ್ಳೋಕ್ಕೊಬ್ಬ, ಹಿಂದೆ ಬೆನ್ ಕಟ್ಟಕ್ಕೊಬ್ಬ. ಈ ಯಕ್ಷಗಾನ ಆರ್ಟಿಸ್ಟ್ ಅವರೇ ಮೇಕಪ್ ಹಾಕೊಳ್ತಾರಂತೆ, ಇಷ್ಟು ಸ್ಟ್ರಾಂಗ್ ಮೇಕಪ್ ನ. ಅಂಡ್ ಆ ಬಟ್ಟೆ ಇದೆಯಲ್ಲ, 54 ಗಂಟೆಗಳಿದೆ ಅದರಲ್ಲಿ. ದರ್ ಆರ್ 54 knots. ದೇ ಡೂ ಇಟ್ ಆನ್ ದರ್ ಓನ್. ಅಂಡ್ ದಟ್ ಕಿರೀಟ ನನಗೆ ಕೊಟ್ಟಿದ್ದ ಥರ್ಮಾಕೋಲು, ಬಟ್ ಒರಿಜಿನಲ್ ಕಿರೀಟ 15 kg ಇರುತ್ತಂತೆ ಸರ್. ಆ 15 kg ಕಿರೀಟನ ಇಟ್ಕೊಂಡು ನೀವು 8 ಗಂಟೆ ಕಾಲ ಕುಣಿತೀರಾ ಅಂದ್ರೆ ಎಂತ ಕಲಾವಿದರಿರ್ಬೇಕು ನೀವು. ಹಾಗಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟವ್ರು ಯಾರೇ ಇದ್ರು, ನಿಮ್ಮ ಕಲಾವಿದರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮನಗಳನ್ನ ತಿಳಿಸಿ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಆರ್ಟ್. ಅಂಡ್ ನಾನು ಕೇಳ್ಪಟ್ಟೆ, ಅವ್ರು ಹೇಳ್ತಾ ಇದ್ರು ಇತ್ತೀಚಿನ ಆಪ್ತಮಿತ್ರ ಅಂತ ಚಿತ್ರಗಳನ್ನ ಕೂಡ ಯಕ್ಷಗಾನದಲ್ಲಿ ತೋರಿಸ್ತಾರೆ ಅಂತ. ವೆರಿ ಹ್ಯಾಪಿ ಅಬೌಟ್ ಇಟ್. ಹೌದು ಸರ್, ಥ್ಯಾಂಕ್ ಯು. ಇನ್ನೊಂದು ವಿಜುವಲ್ಸ್ ಅನ್ನ ತೋರಿಸ್ತೇವೆ, ಅಲ್ಲಿಗೆ ಈ ರೌಂಡ್ ಮುಗಿಸ್ತೇವೆ ಸರ್. ಇವ್ರ ಬಗ್ಗೆ ಹೇಳಬೇಕು, ತುಂಬ ಕಥೆಗಳನ್ನು ನಾವು ಕೇಳಿದೆವು ಸರ್ ಬೇರೆ ಬೇರೆ ಇಂಟರ್ವ್ಯೂ ಅಲ್ಲಿ. ತಾವು ಕಂಪೌಂಡ್ ಹಾರಿ ಹೋಗಿದ್ದು, ಅಲ್ಲಿ
ಮೂರು ಟೀ ಇದ್ದದ್ದು 4 ಟೀ ಆಗಿದ್ದು, ಅದರ ಬಗ್ಗೆ ನಮ್ಮ ಅಭಿಮಾನಿಗಳಿಗೆ ಏನಾದ್ರು ಹೇಳೋದಿದ್ರೆ? ಅಲ್ಲ, ನಿಮ್ಗೆಲ್ಲ ಗೊತ್ತಿಲ್ವಾ ಈ ಕತೆ? ನಾನು ಅವಳನ್ನ ಮೀಟ್ ಮಾಡಿದ್ದು ಗೊತ್ತಿದೆ, ಗೊತ್ತಿಲ್ವಾ? 12 ಗಂಟೆ ರಾತ್ರಿಗೆ ಅದ ಸರ್, ಇದ್ಯಾವುದೋ ಸೆನ್ಸಾರ್ ಕತೆ, ಇದು ನನ್ನ ಕತೆ ಅಲ್ಲ. ಅವ್ರ ಕತೆನೆಲ್ಲ ನಂದು ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಡೀಸೆಂಟ್ ಆಗಿ ನಮ್ಮ ಹುಡುಗಿರ್ನ ಸಂಜೆ 6:15 6:45 ದಾಟಿ ನೋಡಿಲ್ಲಪ್ಪ. ಇವ್ರು ಯಾವ್ದೋ 12 ಗಂಟೆ, ನಮ್ಗೆ ಗೊತ್ತಿಲ್ಲ ಸರ್. ಐ ಆಮ್ ಸಾರಿ, ಡೋಂಟ್ ಬ್ರಿಂಗ್ ಯುವರ್ ಟೇಬಲ್ಸ್ ಟು ಮೈ ಟೇಬಲ್. ಓಕೆ, ಎನಿವೆ, ಇದೇನಾಯ್ತು ಅಂದ್ರೆ, ನಾನು UVC ಯಲ್ಲಿದ್ದೆ. BMS ಕಾಲೇಜಲ್ಲಿ ಉತ್ಸವ್ ಅಂತ ಈ ಥರ ಕಲ್ಚರಲ್ ಫೆಸ್ಟಿವಲ್. ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ. ನಾನಿಲ್ಲಿ ಏನೋ ಒಂದು ಇದೇ ಥರ ಏನೋ ತಲಾಟೆ ಮಾಡ್ತಾ ಇದ್ದೆ. ಆಡಿಯನ್ಸ್ಗೆಲ್ಲ ಇಷ್ಟ ಆಯಿತು. ಆ ಆಡಿಯನ್ಸ್ ಕಾರ್ನರ್ಲಿ 3 ಜನ ಸುಂದರಿಯರು ನಿಂತಿದ್ರು. ಎಷ್ಟು ಜನ? ಅದ್ರಲ್ಲಿ ಒಬ್ಳು ಇನ್ನೂ ಇಬ್ಬರಿಗಿಂತ ಚೆನ್ನಾಗಿ ನನಗೆ ಕಾಣಿಸಿದ್ಲು. ಸೊ ನಾನೇನು ಮಾಡಿದೆ, ಮುಗೀತಲ್ಲ, ಈಗ ತಾನೇ ಚಪ್ಪಾಳೆ ಎಲ್ಲ ಹೊಡೆದಿದ್ದಲ್ಲ, ಸ್ವಲ್ಪ ಕಾನ್ಫಿಡೆನ್ಸು. ಹಾಯ್ ಅಂದೆ. ಹಾಯ್ ಅಂದೆ. ವಾಟ್ಸ್ ಯರ್ ನೇಮ್ ಅಂದೆ. ವೈ ಅಂದವಳು. ಸುಮ್ಮನೆ ಜಸ್ಟ್ ಲೈಕ್ ದಟ್ ಅಂದೆ. ಹೆಸರು ಹೇಳಿದ್ದು. ವಾಟ್ಸ್ ಯುವರ್ ಫೋನ್ ನಂಬರ್ ಅಂದೆ. ವೈ ಅಂದ್ಲು. ಜಸ್ಟ್ ಲೈಕ್ ದಟ್ ಅಂದೆ. ಫೋನ್ ನಂಬರ್ ಕೊಟ್ಲು. ಆ ನೋಡಿ ಸರ್, ಆ ಫೋನ್ ನಂಬರ್ನ ನಾನು, ಅದೆಲ್ಲ ಫೌಂಟನ್ ಪೆನ್ ಕಾಲ, ಓಕೆ, ಇಂಕ್ ಪೆನ್ ಕಾಲ. ಆ ನಂಬರ್ನ ಇಲ್ಲಿ ಬರ್ಕೊಂಡೆ, ಅವಳ ನಂಬರ್ನ. ಇವಳ ಜೊತೆ ಸ್ಟೈಲಾಗಿ ಮಾತಾಡ್ತಾ ಇದ್ದೀನಿ, ಬಟ್ ಟೆನ್ಷನಲ್ಲಿ ಕೈ ಹಿಂಗೆ ಮಾಡ್ತಾ ಇದ್ದೀನಿ. ಈ ನಂಬರೆಲ್ಲ ಅಳಿಸೋಗ್ಬಿಟ್ಟಿದೆ. ಮನೆಗೆ ಹೋಗಿ ನೋಡ್ತೀನಿ, ಫೋನ್ ನಂಬರ್ ಲಾಸ್ಟ್ 2 ನಂಬರ್ ಸರಿ ಕಾಣ್ತಾ ಇಲ್ಲ. ಬಟ್ ನಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ, ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ಮಾಡಿ ಫೋನ್ ಹಚ್ಚೋದು. ಆ ಕಡೆ ಹುಡುಗಿ ಅದೇ ಧ್ವನಿ. ಏನು ಫೋನ್ ಮಾಡಿದ್ದು ಅಂದ್ಲು. ಜಸ್ಟ್ ಲೈಕ್ ದಟ್ ಅಂದೆ. ಅದೇ ಥರ ಎವ್ರಿ ಡೇ ಫೋನ್ ಮಾಡಿ ಜಸ್ಟ್ ಲೈಕ್ ದಟ್, ಜಸ್ಟ್ ಲೈಕ್ ದಟ್, ಜಸ್ಟ್ ಲೈಕ್ ದಟ್ ಅಂತ. ಇವತ್ತು ನನ್ನ ಮನೆಯಲ್ಲಿ ನಮ್ಮಿಬ್ಬರು ಮಕ್ಕಳ ತಾಯಿಯಾಗಿ 35 ವರ್ಷಗಳ ದಾಂಪತ್ಯ ಅದು ಆ ಹುಡುಗಿ ಕತೆ. ದಯವಿಟ್ಟು ಹೆಣ್ಮಕ್ಳ ನೋಡ್ಕೊಳ್ಳಿ. ಬಿವೇರ್ ಆಫ್ ಬಾಯ್ಸ್ ವಿತ್ ಸ್ವೆಟಿ ಹ್ಯಾಂಡ್ಸ್. ಡೋಂಟ್ ಗಿವ್ ಯುವರ್ ಫೋನ್ ನಂಬರ್ಸ್, ಯು ಮೈಟ್ ಬಿ ಇನ್ ಟ್ರಬಲ್. ಇನ್ನೊಂದು ಬ್ಯೂಟಿಫುಲ್ ವಿಷಯ ಹೇಳ್ಬಿಡ್ತೀನಿ. ಅದೇ ಪರ್ಫಾರ್ಮೆನ್ಸಲ್ಲಿ ನಾನು ಈ ಥರ ಏನೋ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಇಲ್ಲಿ 3 ಜನ ಜಡ್ಜಸ್ ಕೂತಿದ್ರು. ಅವ್ರಿಗೆ ನಾನು ಮಾಡಿದ ಕೆಲಸ ಇಷ್ಟ ಆಯಿತು. ಇದನ್ನ ರೇಡಿಯೋಲ್ ಮಾಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಅಂದೆ. ರೇಡಿಯೋಲ್ ಮಾಡಿದೆ. ಅವಳ ಫ್ರೆಂಡ್ ಅವತ್ತಲ್ಲಿ ಬಂದಿದ್ಲು AARಗೆ. ಇದನ್ನು TV ಯಲ್ಲಿ ಮಾಡ್ತೀಯಾ ಅಂದ್ಲು. ಮಾಡ್ತೀನಿ ಅಂದೆ. TV ಯಲ್ಲಿ ಮಾಡಿದೆ. ಅದು ದೀಪಾವಳಿ ದಿನ TV ಯಲ್ಲಿ ಬಂತು. ಶೂಟಿಂಗ್ ಇರಲಿಲ್ಲ, ಸಿನಿಮಾದವರೆಲ್ಲ TV ನೋಡ್ತಾ ಇದ್ರಲ್ಲ. ನಾನು ಕಂಡ್ರೆ ಏನೋ ಇಷ್ಟ ಆಗೋಯ್ತು. ಒಂದೇ ದಿನ 3 ಫಿಲ್ಮ್ ಸಿಕ್ತು. ಒಂದೇ ದಿನ ಐ ಗಾಟ್ 3 ಫಿಲ್ಮ್ಸ್. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ವಾಟ್ ಐ ಆಮ್ ಟೆಲಿಂಗ್ ಯು ಇಸ್, ದಿಸ್ ಇಸ್ ನಾಟ್ ಅ ಆರ್ಡಿನರಿ ಸ್ಟೇಜ್. ಇದು ನಿಮ್ಮ ಆರ್ಡಿನರಿ ಸ್ಟೇಜ್. ಇಲ್ಲೊಂದು 50 ಜನ 60 ಜನ ಅಥವಾ 5,000 ಜನ ನೋಡ್ತಾರೆ ಅನ್ನಿಸ್ಬೋದು. ಹೇಳಕ್ಕಾಗಲ್ಲ ಸಾರ್, ಇದು ರನ್ವೇ. ಸುರ್ರ ಅಂತ ಹಾರ್ಬಿಡ್ತೀರಾ. ಯು ವಿಲ್ ಎಂಡ್ ಅಪ್ ಡೂಯಿಂಗ್ 150 ಫಿಲ್ಮ್ಸ್. ಸೊ ಟ್ರೀಟ್ ದಿಸ್ ವೆಲ್. ದಿಸ್ ಇಸ್ ನಾಟ್ ಅ ಸ್ಟೇಜ್. This is a runway. This is a runway which can take you on superb flights. ಇಲ್ಲಿ ಯಾರು ಏನೇನು ಮಾಡ್ತಿರೋ ಸ್ಟೇಜಲ್ಲಿ, ಗಿವ್ ಇಟ್ ಯುವರ್ ಬೆಸ್ಟ್. ಯು ಡೋಂಟ್ ನೋ, ಸಂಬಡಿ ವಿಲ್ ಬಿ ವಾಚಿಂಗ್. ರೇಡಿಯೋಲ್ ಮಾಡ್ತೀಯಾ ಅಂತ ಕೇಳ್ತಾರೆ, ಫುಲ್ ಚೇಂಜ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೇವೆ. ಸ್ವಲ್ಪ ರ್ಯಾಪಿಡ್ ಫೈರ್ ಕ್ವಶನ್, ಸ್ವಲ್ಪ ಕ್ವಿಕ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸರ್, ರಮೇಶ್ ಅರವಿಂದ್ ನಟ ಅಥವಾ ನಿರ್ಮಾಪಕ, ನಿರೂಪಕ, ನಿರ್ದೇಶಕ? ಮನುಷ್ಯ. ವಾಹ್. ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ಹುದ್ದೆ ಯಾವುದು ಸರ್, ಅಥವಾ ವೃತ್ತಿ ಯಾವುದು? ಇಲ್ಲ, ಬೇಸಿಕ್ ಬಂದು ಈ ಮಿಕ್ಕದಕ್ಕೆಲ್ಲ ಕಾರಣನೇ ಆ ನಟ. ನಟನಾಗಿದ್ದರಿಂದ ನಿಮ್ಗೊಂದು ಮಂದಾರ ಹೂವೆ ಅಥವಾ ಅಮೆರಿಕ ಅಥವಾ ಆಪ್ತ ಮಿತ್ರ ಇಷ್ಟ ಆಗೋದ್ರಿಂದ ಬೇರೆ ಅವಕಾಶಗಳೆಲ್ಲ ಸಿಕ್ತು. ಸೊ ಐ ಥಿಂಕ್ ನಟ ಇಸ್ ದ ಬೇಸ್. ರಮೇಶ್ ಅರವಿಂದ್ ಅವರ ನೆಚ್ಚಿನ ನಾಯಕಿ, ಹೀರೋಯಿನ್, ಆಕ್ಟ್ರೆಸ್? ಈಗ ಬಂದ್ರಲ್ಲ, ಎಲ್ಲೋದ್ಲವಳು ಅಲ್ವಮ್ಮ? ಅದು ನೋಡ್ತಿರ್ತಾರ್ರಿ ಅವರು. ಆಮೇಲೆ ಬೇರೆ ಏನೋ ಹೇಳಿ ಇಲ್ಲೇ ಉರಿಬೇಕಾಗುತ್ತೆ ಆಮೇಲೆ ಉಜ್ರೆಯಲ್ಲಿ. ಖಂಡಿತವಾಲು ಶಿ ಇಸ್ ಬಿನ್ ಅ ಬಿಗ್ ಸಪೋರ್ಟ್. ಎಸ್ ಸರ್. ನಿಮ್ಮ ತುಂಬಾ ಫೇವರೇಟ್ ಡೈರೆಕ್ಟರ್, ನಿರ್ದೇಶಕ? ಕೆ ಬಾಲಚಂದರ್. ಯಾಕೆ ಸರ್?
ಕೆ ಬಾಲಚಂದ್ರ ಬಂದು ನನ್ನ 3 ಲ್ಯಾಂಗ್ವೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ತಮಿಳು, ತೆಲುಗು, ಕನ್ನಡ, 3ರಲ್ಲೂ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ಇನಿಷಿಯಲ್ ಸ್ಟೇಜಲ್ಲೇ ಎಲ್ಲ ವಿಷಯಗಳನ್ನು ಭಾಳ ಚಂದವಾಗಿ ಹೇಳ್ಕೊಟ್ಬಿಟ್ರು. ಸಿನಿಮಾ ಅಂದರೆ ಏನು, ಹೆಂಗೆ ಆ್ಯಕ್ಟ್ ಮಾಡಬೇಕು, ಝೂಮ್ ಬಂದರೆ ಹೆಂಗೆ ಆ್ಯಕ್ಟ್ ಮಾಡಬೇಕು, ಟ್ರಾಲಿ ಮಾಡಿದ್ರೆ ಹೆಂಗೆ ಆ್ಯಕ್ಟ್ ಮಾಡಬೇಕು. ಯಾಕಂದರೆ ಸಿನಿಮಾದಲ್ಲಿ ಈಗ ನಾನು ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ಳಿ, ಟಬಕ್ ಅಂತ ಹಿಂಗೆ ಎದ್ದುಬಿಟ್ಟೆ ಅಂದರೆ ಕ್ಯಾಮ್ರಾ ಫಾಲೋ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟರ್ ಹೇಳ್ಕೊಡೋರು, ನೋಡಿ ಎದ್ದೇಳ್ಬೇಕಾದ್ರೆ ಕ್ಯಾಮ್ರಾ ಫಾಲೋ ಮಾಡಬೇಕು, ಸ್ವಲ್ಪ ಸ್ಲೋ ಆಗಿ ಎದ್ದೇಳು ಅಂತ. ಈ ಥರ ಟೆಕ್ನಿಕಲ್ ವಿಷಯಗಳನ್ನೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಮೆಂಟರ್ ಮಾಡಿದ್ದು ಬಾಲಚಂದರ್. ಎಸ್ ಸರ್. ಸರ್ ನಿಮ್ಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಈಗಲೂ ನೀವು ಹಚ್ಕೊಂಡಿರ್ತಕ್ಕಂಥ ಹಾಡು ಯಾವುದು ಸರ್? ಇತ್ತೀಚೆಗೆ ಅದು ಚೇಂಜ್ ಆಗ್ತಾ ಇರುತ್ತೆ, ಆಲ್ ಆಫ್ ಅಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಈ ಕಾಂತಾರ ಹಾಡು ಸಿಂಗಾರ ಸಿರಿಯೇ ತುಂಬ ಇಷ್ಟ ಆಯ್ತು ಸರ್. ನಿಮ್ಮ ನ್ಯೂ ಏಜ್ ಡೈರೆಕ್ಟರ್, ಈಗಿನ ನಿರ್ದೇಶಕರಿಗೆ ರಮೇಶ್ ಅರವಿಂದ್ ನೀವು ಕೊಡುವ ಸಜೆಷನ್ಸ್ ಅಥವಾ ಗೈಡೆನ್ಸ್ ಏನು ಸರ್? ಟು ದ ಡೈರೆಕ್ಟರ್ಸ್ ಐ ಥಿಂಕ್ ಡೈರೆಕ್ಟರ್ಸ್ ಅಥವಾ ಡೈರೆಕ್ಟರ್ ಆಸೆ ಇರೋರಂತೂ ಯು ಮಸ್ಟ್ ಬಿ ವಿಜುವಲಿ ಪವರ್ಫುಲ್. ಅಂದರೆ ಒಂದು ವಿಷಯವನ್ನು ಕ್ಯಾಮರಾ ಮೂಲಕ ಹೇಗೆ ಹೇಳೋದು ಅನ್ನೋದನ್ನು ಎಷ್ಟು ನೀವು ಸ್ವಚ್ಛವಾಗಿ ಎಷ್ಟು ಈಸಿಯಾಗಿ ಕಲ್ತ್ಕೊಳ್ತಿರೋ ಅಷ್ಟು ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದು ಲೈನ್ ಓದಿದ ತಕ್ಷಣ ಇದು ಚಿತ್ರದಲ್ಲಿ ಹೆಂಗೆ ಚಿತ್ರೀಕರಣ ಮಾಡ್ಬೋದು, ಚಿತ್ರಗಳ ಮೂಲಕ ಇದನ್ನು ಹೇಗೆ ಹೇಳ್ಬೋದು ಅನ್ನೋದೊಂದು ನಾಲೆಜ್ ಬೇಕಾಗುತ್ತೆ. ಸೊ ಈವನ್ ನಾರ್ಮಲ್ ನ್ಯೂಸ್ ಪೇಪರ್ ಓದ್ತೀರಾ ಅಂತ ಇಟ್ಕೊಳ್ಳಿ, ಅದರ ಹೆಡ್ಲೈನ್ ಓದಿದ್ರೆ ಇದು ಚಿತ್ರವಾದರೆ ಈ ಹೆಡ್ಲೈನ್ನ ನಾನು ಡೈರೆಕ್ಟರ್ ಆದರೆ ಹೆಂಗೆ ಡೈರೆಕ್ಟ್ ಮಾಡ್ತೀನಿ, ಹೆಂಗೆ ತೋರಿಸ್ತೀನಿ ಅಂತ ಮೈಂಡ್ನ ಡೆವಲಪ್ ಮಾಡ್ಕೋಬೇಕು. ನೀವು ಪ್ರಯೋಗ ಮಾಡಬೇಕು ಅಂತ ಇರುವಂತಹ ಒಬ್ಬ ನಿರ್ದೇಶಕ ನೀವು ಆದ್ರೆ ಯಾವ ರೀತಿಯ ಸಿನಿಮಾವನ್ನ ಕಟ್ಕೊಡ್ಬೇಕು ಅನ್ನುವ ಆಸೆ ಇದೆ ಸರ್? ಹೌದು ಸರ್. ನಾನು ಡೈರೆಕ್ಟರ್ ಆಗಿ ನನ್ನ ಕನಸಿನ ಚಿತ್ರ ಅಂದ್ರೆ ಒಂದು ಹ್ಯೂಜ್ ಒಂದು ಟ್ರೆಷರ್ ಹಂಟ್ ಮಾಡಬೇಕು ಅಂತ ಹೊರಟಿದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ ಮಾಡಕ್ಕೆ, ಖಂಡಿತ ಆಗುತ್ತೆ, ಬೇರೆ ಆಗುತ್ತೆ. ಮತ್ತೆ ಸಿರಿ ಸರ್, ಟ್ರೆಷರ್ ಹಂಟು ಸರ್. ಪುನೀತ್ ರಾಜ್ಕುಮಾರ್ ಬಗ್ಗೆ ನಾನು ಅವ್ರ ಬಗ್ಗೆ ತುಂಬ ಮಾತಾಡ್ಬಿಟ್ಟಿದ್ದೀನಿ ಎಲ್ಲ ಕಡೆ. ಮತ್ತೆ ಮತ್ತೆ ಅದೇ ಫೀಲಿಂಗ್ ನನಗೆ. ಯಾಕಂದರೆ ವೀಕೆಂಡ್ ವಿತ್ ರಮೇಶ್ನ ಮೊದಲನೇ ಗೆಸ್ಟ್, ಆ ಕೆಂಪು ಕುರ್ಚಿಯಲ್ಲಿ ಕೂತಂತ ಮೊದಲನೇ ಸಾಧಕ ಅಂದರೆ ಅಪ್ಪು. ಅದಾದಮೇಲೆ ಇನ್ನೂ ನನಗೆ ಬಹಳ ಹಾಂಟಿಂಗ್ ವಿಷಯ ಅಪ್ಪು ಬಗ್ಗೆ ಏನು ಅಂದರೆ, ಅವತ್ತು ನೈಟು ನಮ್ಮ ಗುರುಕಿರಣ್ ಮನೆಯಲ್ಲಿ ಒಂದು ಪಾರ್ಟಿ ನಡೀತಾ ಇದೆ, ಗುರುಕಿರಣ್ ಬರ್ತ್ಡೇ ಪಾರ್ಟಿ. ನಾನು ಅಪ್ಪು ಅಷ್ಟು ಸಮಯ ಜೊತೆಗೆ ಕಳೆದಿದ್ದೀವಿ. 10:30 ಅಥವಾ ಆಸ್ಪಾಸಲ್ಲಿ ಜೊತೆಗೇ ಇದ್ದಿದ್ದೀವಿ. ಅದು ಇದು ಏನೇನೋ ಮಾತಾಡಿದ್ದೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ 10:30ಗೆ ಈ ನ್ಯೂಸ್ ಬರುತ್ತೆ ಅಪ್ಪು ಇಲ್ಲ ಅಂತ. ಪ್ರೀವಿಯಸ್ ನೈಟ್, ಜಸ್ಟ್ ದ ಪ್ರೀವಿಯಸ್ ನೈಟ್ ಕಾಲ ಕಳೆದಿದ್ದೀನಿ ಅವನ ಜೊತೆ 1.5-2 hours ಟಾಕಿಂಗ್ ಅಬೌಟ್ ಥಿಂಗ್ಸ್. ಸೊ ಆ ಥರ. ಸೊ ಇದಕ್ಕೆ ಅದಾದಮೇಲೆ ಅವ್ರು ಸಿಕ್ಕಿದಂಥ ಈ ಪ್ರೀತಿ ಇದನ್ನೆಲ್ಲ ನೋಡಿದಾಗ ಕೊನೆಗೆ ಮ್ಯಾಟರ್ ಆಗೋದು ಸರ್ ನಿಮ್ಮ ಚಿತ್ರಗಳು, ನಿಮ್ಮ ಕೆಲಸ, ನಿಮ್ಮ ಸೌಂದರ್ಯ, ನಿಮ್ಮ ದೈಹಿಕದ ಏನು ಮ್ಯಾಟರ್ ಆಗಲ್ಲ ಸರ್. ನಿಮ್ಮ ವ್ಯಕ್ತಿತ್ವ ಒಂದೇ ಮ್ಯಾಟರ್ ಆಗೋದು. ಸೂಪರ್. ಹಾಗಾಗಿ ನಥಿಂಗ್ ಮ್ಯಾಟರ್ಸ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಿಮ್ಮ ಮನೇಲಿ ಎಷ್ಟು ದೊಡ್ಡ ಮನೆ ಇದೆ, ನಿಮ್ಮ ಹತ್ರ ಎಷ್ಟು ಕಾರ್ ಇದೆ, ಎಷ್ಟು ಇನ್ಫ್ಲೂಯೆನ್ಸ್ ಇದೆ, ಏನು ಮ್ಯಾಟರ್ ಆಗಲ್ಲ. ನೀವು ಎಷ್ಟು ಪ್ರೀತಿಯಿಂದ ನಡ್ಕೊಳ್ತೀರಾ, ಎಷ್ಟು ಮಿಕ್ಕವ್ರಿಗೆ ಗೌರವ ಕೊಡ್ತೀರಾ ಅನ್ನೋದೇ ಮುಖ್ಯ ಆಗುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಅವ್ರ ಮೂಲಕ. ವೀಕೆಂಡ್ ವಿತ್ ರಮೇಶ್ ನಿಮಗೆ ತುಂಬ ಕಾಡಿದಂಥ ಎಪಿಸೋಡ್, ಇಷ್ಟ ಆದಂಥ ಎಪಿಸೋಡ್, ಆ ಒಟ್ಟು ಕಾರ್ಯಕ್ರಮದ ಬಗ್ಗೆ? ವೀಕೆಂಡ್ ವಿತ್ ರಮೇಶಲ್ಲಿ ಪರ್ಸನಲ್ ಫೇವರೇಟ್ ಅಂತ ಹೇಳೋದಕ್ಕಿಂತ ನನಗೆ ಭಾಳ ಕಾಡೋದೇನು ಅಂದರೆ, ಎಲ್ಲರೂ ಸಾಧನೆ ಮಾಡಿದ್ದಾರೆ, ಎಲ್ಲರೂ ಅಪಾರವಾದ ಸಾಧನೆಗಳು ಮಾಡಿದ್ದಾರೆ. ಬಟ್ ಈ ದೈಹಿಕ ಸಮಸ್ಯೆಗಳು ಇದ್ದಂಥ ಕೆಲವರು ಬಂದರು ಅದರಲ್ಲಿ. ಅಶ್ವಿನ್ ಅಂತ ಒಬ್ಬ ಹುಡುಗ ಬಂದ, ಇನ್ನೊಬ್ಬ ಹುಡುಗ ಬಂದ ಮೊಹಮ್ಮದ್ ಅಂತ. ಅವನಿಗೆ ಸರ್ ಏನಂದರೆ ಅವನ ಬೋನ್ಸ್ ಇದೆಯಲ್ಲ, ಅವನ ಬೋನ್ಸ್ ಎಲ್ಲ ಕ್ಯಾಲ್ಶಿಯಂ ತುಂಬ ಕಡಿಮೆ ಆಗಿ ಸ್ವಲ್ಪ ನೀವು ಜೋರಾಗಿ ಹಿಂಗೆ ಮಾಡಿದ್ರೆ ಫ್ರ್ಯಾಕ್ಚರ್ ಆಗ್ಬಿಡುತ್ತೆ. ನೀವು ಶೇಕ್ ಹ್ಯಾಂಡ್ ಸ್ವಲ್ಪ ಜೋರಾಗಿ ಕೊಟ್ರೆ ಅವನ ಕೈಯೆಲ್ಲ ಮುರಿದೋಗುತ್ತೆ. ಆ ಥರ ಹುಡುಗ ಅವನು ಒಲಿಂಪಿಕ್ ಮೆಡಲ್ಸ್ ಗೆದ್ದುಬಿಟ್ಟಿದ್ದ, 8-9 ಒಲಿಂಪಿಕ್ಸ್ ಆರ್ ವಾಟ್ ಎವರ್ ಅವರು ಇದರಲ್ಲಿ. ನಾನು ಹೇಳ್ತಾ ಇರೋದು ನಮಗೆಲ್ಲ ಚೆನ್ನಾಗಿದೆಯಲ್ಲಪ್ಪ, ಕೈ ಕಾಲು ಕಣ್ಣು ಕಿವಿ ಎಲ್ಲ ಚೆನ್ನಾಗಿದೆಯಲ್ಲ, ನಾವ್ಯಾಕೆ ಕೊರಗ್ತೀವಿ ಅಂತ. ಆ ಥರ ದೈಹಿಕ ಸಮಸ್ಯೆಗಳಿರೋರು, ಮಾನಸಿಕ ಸಮಸ್ಯೆಗಳಿರೋರು ಜೀವನ ಜೊತೆ ಹೋರಾಡ್ತಿರ್ಬೇಕಾದ್ರೆ ಆ ಕಥೆಗಳನ್ನ ನೋಡಿ ಅದರಲ್ಲಿ ಸಾಧಕರು ನೋಡಿದ್ರೆ ನನಗೆ ಭಾಳ ಹತ್ರ ಆಗುತ್ತೆ. ಸೊ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ, ಒಂದು 41 ಕಾಲೇಜಿಂದ ವಿದ್ಯಾರ್ಥಿಗಳಿದ್ದಾರೆ, ಆಲ್ಮೋಸ್ಟ್ 2000 ಜನ ಇದ್ದಾರೆ. ಸ್ಟೂಡೆಂಟ್ಸ್ ಲೈಫ್ ಅಥವಾ ಆ ಯಂಗ್ ಏಜಿಗೆ
ರಮೇಶ್ ಅರವಿಂದ್ ಕೊಡುವಂತ ಒಂದು ಗೈಡೆನ್ಸ್ ಯಾವುದು ಸರ್? ಸಖತ್ ಮಜಾ ಮಾಡ್ರಪ್ಪ. ಪ್ಲೀಸ್ ಹ್ಯಾವ್ ಲಾಟ್ಸ್ ಆಫ್ ಫನ್, ಲಾಟ್ಸ್ ಆಫ್ ಹೆಲ್ದಿ ಫನ್, ಹೆಲ್ದಿ ಅಂಡರ್ಲೈನ್. ಎಷ್ಟು ನಗಕ್ಕಾಗುತ್ತೋ, ಎಷ್ಟು ಫ್ರೆಂಡ್ಸ್ ಜೊತೆ ಇರಕ್ಕಾಗುತ್ತೋ, ಎಷ್ಟು ಹ್ಯಾಪಿಯಾಗಿರಕ್ಕಾಗುತ್ತೋ ಇರಿ. ಡೋಂಟ್ ಮಿಸ್ ದಿಸ್. ನೀವು ಅನ್ಕೊಳ್ತೀರಾ ಅಷ್ಟೇ. ನಾನು ಹೇಳಿದ್ನಲ್ಲ, ಈಗ ಆಗ್ಲೇ ನನ್ನ ಫ್ರೆಂಡ್ಗೆ 60 ವರ್ಷ ಆಗೋಯ್ತು. ಮೊನ್ನೆ ನನ್ನ ಕಾಲೇಜಲ್ಲಿ ಇದ್ದಂಗಿದೆ. ಆ ಥರ ಈಗ ಒಟ್ಟೋಗುತ್ತದು ಆ ಯೌವನ ಅನ್ನೋದು. ಆ ಯೌವನನ ಒಂದು ಕಡೆ ಬಿ ಹ್ಯಾಪಿ, ಎಂಜಾಯ್ ಯೋರ್ ಸೆಲ್ಫ್. ಆನ್ ದಿ ಅದರ್ ಸೈಡ್, ಡೋಂಟ್ ಥ್ರೋ ಇಟ್ ಅವೇ. ನಿಮ್ಮ ಜೀವನವನ್ನು ಬಿಸಾಕ್ಬಿಡಿ. ನಿಮ್ಮ ಜೀವನವನ್ನು ನೀವು ಕಟ್ಕೊಳ್ಳೋದು ಅಂದರೆ ಈ ವಯಸ್ಸಲ್ಲೇ. ಆಮೇಲೆ ನಾನು ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. ಈಗಲೇ ನೀವು ಏನೇನು ಮಾಡಬೇಕು ಅಂತ ಆಸೆ ಪಡ್ತೀರೋ ಈಗಲೇ ಶುರು ಮಾಡಿ. ಯೌವನ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಲೈಫಲ್ಲಿ. ನಿಮ್ಮ ಕೈಯಲ್ಲಿದೆ. ಪ್ಲೀಸ್, ನಾನು ಹೇಳ್ತಿಲ್ಲ ಈಗ ಸರ್, ನೀವೇ ಸರ್ ಎಂಥ ಪೊಟೆನ್ಷಿಯಲ್ ಇದೆ ಗೊತ್ತಾ ಸರ್ ಇಲ್ಲಿ. ಇಷ್ಟೇ ಜನ ಸಾಕು. ನೀವು ನಿಮ್ಮಲ್ಲಿರುವಂಥ ಸಾಧ್ಯತೆಗಳನ್ನ ಪರ್ಫೆಕ್ಟ್ ಆಗಿ ಮಾಡಿಬಿಟ್ರೆ ನೀವಿಷ್ಟು ಜನ ಸೇರಿ ಇಡೀ ಪ್ರಪಂಚವನ್ನ ಫುಟ್ಬಾಲ್ ಆಡ್ಬಿಡ್ಬೋದು. ಐ ಟೆಲ್ ಯು, ಯು ಹ್ಯಾವ್ ಸೋ ಮಚ್ ಆಫ್ ಪಾಸಿಬಿಲಿಟಿ. ಪ್ಲೀಸ್ ಡೋಂಟ್ ವೇಸ್ಟ್ ಇಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರೌಂಡ್ ಸಿಂಪಲ್ ರೌಂಡ್. ಆಡಿಯನ್ಸ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇದೆ. ಅಫ್ಕೋರ್ಸ್ ಎಲ್ರಿಗೂ ಕ್ವೆಶನ್ಸ್ ಇದೆ. ಕೇವಲ 2 ಜನರಿಗೆ ಈ ಅವಕಾಶವನ್ನ ಕೊಡಿ. ಐ ಮೀನ್, ಯಾರೋ ಎಗರ್ತಾ ಇದ್ದಾಳೆ. ಮೈಕ್ ಕೊಡ್ರ ಅವಳಿಗೆ. ಬರ್ತಾರೆ ಪ್ಲೀಸ್. ಚೆಕ್. ಅವನ್ ತಗೊಂಡೋಗಿ ಕೊಡೋಷ್ಟರಲ್ಲಿ ಬಾರಮ್ಮ ನಾನು ಬರ್ತೀನಿ. ಅಲ್ಲಿದ್ದಾರೆ. ಎಷ್ಟೊತ್ತು? ಎಸ್ ಲೇಡಿ, ಕಮ್ ಆನ್. ದಿಸ್ ಇಸ್ ವಾಟ್ ರಮೇಶ್ ಅರವಿಂದ್. ಆ ಎನರ್ಜಿ, ಆ ಎಂಥೂಸಿಯಾಸಮ್, ಹೇಳು. ಬ್ಯೂಟಿಫುಲ್. ಎಸ್. ವರ್ಕ್ ಆಗೋ ಮೈಕ್ ಕೊಡ್ರಪ್ಪ. ನಿನ್ಕೆಲ್ಲ ಹೇಳ್ತೀನಿ, ನನ್ನ ಮೈಕಲ್ಲಿ ಹೇಳ್ತೀನಿ. ಇದಲ್ಲ ಹೇಳು. ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಇಷ್ಟೊತ್ತು ನೀನ್ ಕೇಳಿಸ್ಕೊಂಡೆ ಇಲ್ಲಿ ಕೂತ್ಕೊಂಡು. ಇಷ್ಟೊತ್ತಲ್ಲಿ ಮಾತಾಡ್ತಿದ್ವಲ್ಲಮ್ಮ ನಾವು. ನನಗೆ ನಿಮ್ಮ ಅಮೆರಿಕದ 100 ಜನ್ಮಕ್ಕೂ ಆ ಸಾಂಗ್ ತುಂಬಾ ಇಷ್ಟ. ನಮಗೆ ಹಾಡ್ಬೋದಾ? ಹಾಡಿ. ನೀವ್ ಹಾಡಿ. ನಾನ್ ಹಾಡ್ಬೇಕಂತೆ. ಪಾಪ ಇವಳ ಆಸೆಗೆ ನಿಮ್ಮನ್ನೆಲ್ಲ ತೊಂದರೆ ಸಿಗಾಕತ್ತೆ. ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಸುಭಾಷ್. ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಚಪ್ಪಾಳೆ. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು. ಎಲ್ಲರೂ ಆಡ್ಬೋದು. ನಿನ್ನ ಕಣ್ಗಳ ಕಾಂತಿಗಳಿಂದಾನೆ ತಾನೇ ಊರೆಲ್ಲ ಹೊಂಬೆಳಕು. ನಿನ್ನ ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಬಲೆ ಚಂದದ ಚಂದುಳ್ಳಿ ಹೆಣ್ಣು. Yes, hello. You look so beautiful. What's your name? ತಗಬಾ. One. Hello ಹೇಳ್ರಪ್ಪ. Yes. Okay. Yes. ಏನ್ ಪ್ರಶ್ನೆ ಹೇಳೋ? ಪ್ರಶ್ನೆ ಯಾರು ಕೇಳ್ತಾ ಇರೋದು? ಮೈಕ್ ತಗೊಂಡ್ಬರ್ತಾರೆ. ಮೈಕ್. ನಾನು ಇಲ್ಲಿ ಬರಕ್ ಕಾರಣ ಇಲ್ಲಿ ಫ್ಯಾನ್ ಇದೆ ಸ್ವಲ್ಪ ಅಂತ. ಓಕೆ, ಮೈಕ್ ಕೊಡ್ರೋ. ಮೈಕ್ ಎಲ್ರು? ಬಂತು ಸರ್. ಹೇಳ, ಮೈಕ್ ಕೊಡಿ ಅವನಿಗೆ. ಮೈಕ್ ಕೊಡ್ರಪ್ಪ. ಬಾರ, ಹೇಳ, ಬಾರ. ಇಲ್ಬಾ, ಹೇಳು. ಏನು ಸರ್, ನಿಮ್ ಇಷ್ಟ ಎನರ್ಜಿ ಕಾರಣ ಏನು ಸರ್? ಇದಕ್ಕಿಂತ ಬೇಕಾ? ಜಸ್ಟ್ ರಿಫ್ಲೆಕ್ಷನ್ ಅಷ್ಟೇ. ಎಸ್, ನನಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂದೇ ಐ ಫೀಲ್ ಒಂದು ಕನ್ನಡಿಗಲ್ಲಿ ನಮ್ಮನ್ನೇ ನಾಡ್ಕೊಂಡಂಗೆ ಆಗ್ತದೆ. ಯಾಕಂದ್ರೆ ನಾನು ಇದೇ ತರ ಇದ್ದೆ. ಈಗ ನನ್ನನ್ನ ನೋಡೋ ತರ ಅವನ ಹುಡುಗಿನ ನೋಡ್ತೀಯ ನೋಡಿ, ಇವನು. ನಾನು ಅದನ್ನೇ ಮಾಡ್ತಾ ಇದ್ದಪ್ಪ. ನನಗೆ ಐ ಫೀಲ್ ಲೈಕ್ ಯುರ್ ಆಲ್ ಒನ್ ಹ್ಯೂಜ್ ಮಿರರ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಐ ಆಮ್ ಸೇಯಿಂಗ್
ನೀನಾದೇನಾ ನೀನಾದೇನಾ. ಎಸ್, ಸರ್ 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 ಓಕೆ, Sir, sir. ಎಸ್ ಸರ್ ಎಸ್ ಪ್ಲೀಸ್. ಆ ಕಡೆ ಕೇಳಿ, ವಿ ಕೇಳಿ. ಶುಡ್ ನಾಟ್ ಬಿ ಪಾರ್ಷಿಯಲ್. ಸರ್, ಸ್ಪೆಷಲಿ ನೀವು ಡೈರೆಕ್ಟ್ ಮಾಡಿದಂಥ ಸಿನಿಮಾಗಳು ಯಾವತ್ತೂ ನಮ್ಮ ಮನಸ್ಸನ್ನ ಮುಟ್ಟುತ್ತವೆ. ನೀವು ಒಂದು ಕತೆ ಬರಿಬೇಕಂದ್ರೆ ಏನು ನಿಮ್ಮನ್ನ ಇನ್ಸ್ಪೈರ್ ಮಾಡಿದೆ ಸರ್? ಮತ್ತೆ ಆ ಇನ್ಸ್ಪಿರೇಷನ್ನ ಸ್ಟೂಡೆಂಟ್ಸ್ ತಿಳಿಸಿ. ಹೂಸ್ ಟಾಕಿಂಗ್? ಎಲ್ಲಿಂದ ಪ್ರಶ್ನೆ ಕೇಳ್ತಾ ಇದ್ದೀರಿ? ಇಲ್ಲಿ ಯಾ ಪ್ಲೀಸ್ ಬನ್ನಿ. ಎಸ್, ಹೇಳಪ್ಪ. ಸರ್, ನಿಮ್ಮ ಸಿನಿಮಾಗಳು ಯಾವತ್ತೂ ನಮ್ಮ ಮನಸ್ಸನ್ನ ಮುಟ್ಟುತ್ತವೆ. ಅದರಲ್ಲೂ ಸ್ಪೆಷಲಿ ನೀವು ಡೈರೆಕ್ಟ್ ಮಾಡಿದಂಥ ಸಿನಿಮಾಗಳಂತೂ ತುಂಬಾನೇ ಇಷ್ಟ ಆಗುತ್ತೆ. ಒಂದು ಮೆಸೇಜ್ ಇರುತ್ತೆ. ಸೊ ನೀವು ಒಂದು ಸ್ಟೋರಿ ಬರಿಬೇಕಂದ್ರೆ ಏನು ನಿಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ ಸರ್? ಮತ್ತೆ ಆ ಇನ್ಸ್ಪಿರೇಷನ್ನ ಸ್ಟೂಡೆಂಟ್ಸಿಗೆ ತಿಳಿಸಿ ಸರ್, ದಯವಿಟ್ಟು. ಸ್ಟೋರಿ ಏನು, ಸಿ ಎನಿಥಿಂಗ್. ಈಗ ನೀವು ಇಲ್ಲಿ ನೋಡ್ತೀರಾ, ಇವತ್ತು ಈ ಪ್ರೋಗ್ರಾಮ್ ನೋಡಿದ್ದೀರಾ, ನಿಮ್ಗೆ ಏನೋ ಇಷ್ಟ ಆಗಿದೆ, ಯಾವುದೋ ಒಂದು ಏನೋ ನೋಡೋ, ಇಲ್ಲ ಕೂಗೋದಾಗಿದ್ರೆ ಒಂದು ನಿಮಿಷ. ನಾನು ನಿಮ್ಮ ಏಜಲ್ಲಿ ಕೂಗಿದ್ರೆ ಈ ರೂಫ್ ಕಿತ್ಕೊಂಡು ಹೋಗ್ಬಿಡ್ತಾ ಇತ್ತು, ಹಂಗ್ ಕೂಗ್ತಿದ್ದೆ. ಟೀಚರ್ಸ್ ಅಲ್ಲ, ನಾನು ಬ್ಯಾನ್ ಮಾಡ್ಬಿಡ್ತಾರೆ ಆಮೇಲೆ, ಸಾಕು. ಓಕೆ, ರೈಟ್. ಪಾಪ ಅವನು ಲಾಸ್ಟ್ ಒನ್ ಕ್ವಶನ್. ಸೈನ್ಸ್ ಆಯ್ತು. ಓಕೆ, ಇವನು ಹಲೋ ಸೈಲೆನ್ಸ್, ಸಾಕು. ಸಿ, ಈ ಆಸ್ಡ್ ಅ ಕ್ವೆಶ್ಚನ್, ಕತೆ ಹೆಂಗ್ ಬರೀತೀರಾ ಅಂತ. ಈಗ ಯಾವುದೋ ಒಂದು ವಿಷಯ ನಿಮ್ಗೆ ಇಷ್ಟ ಆಯ್ತು, ಅದನ್ನ ಹೋಗ್ಬಿಟ್ಟು ನಿಮ್ಮ ಅಮ್ಮನಿಗೆ ಹೇಳ್ತೀರಾ ಅಥವಾ ನಿಮ್ಮ ತಮ್ಮನಿಗೆ ಹೇಳ್ತೀರಾ, ಏನಾಯ್ತು ಗೊತ್ತಾ ಇವತ್ತು ಅವ್ರು ಬಂದಿದ್ರು, ಅವ್ರೇನೋ ಮಾಡಿದ್ರು ಅಂತ ಹೇಳ್ತಿರಲ್ಲ. ಎನಿಥಿಂಗ್ ಯು ಫೀಲ್ ಲೈಕ್ ಶೇರಿಂಗ್ ಈಸ್ ಆಕ್ಚುಲಿ ಅ ಸ್ಟೋರಿ. ಒಂದು 3 ಗಂಟೆ ಕಾಲ ಒಂದು ಪ್ರೋಗ್ರಾಮ್ ನೋಡಿರ್ತೀರಿ, ಅದ್ರಲ್ಲಿ ಯಾವುದೋ ಒಂದು 2 ನಿಮಿಷ ಅಥವಾ 4 ನಿಮಿಷವನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋಬೇಕು ಅನ್ಸುತ್ತಲ್ಲ, ಆ ಕ್ಷಣ ಇದೆಯಲ್ಲ, ದಟ್ಸ್ ಅ ಸ್ಟೋರಿ. ಆ ಸ್ಟೋರಿ ಎಷ್ಟು ಪವರ್ಫುಲ್ ಆಗಿರ್ತೋ, ಎಷ್ಟು ಜಾಸ್ತಿ ಜನ ಅದನ್ನ ಹಂಚ್ಕೊಳ್ಳೋಕೆ ಆಸೆ ಪಡ್ತಾರೋ ಅಷ್ಟು ದೊಡ್ಡದಾಗುತ್ತೆ ಆ ಸ್ಟೋರಿ. ಹಾಗಾಗಿ ಸ್ಟೋರಿ ಅನ್ನೋದು ಆ ಥರ ಇರಬೇಕಷ್ಟೇ. ಒಂದು ಪೇಪರ್ನ ನೋಡಿದಾಗ ಅದು ನಿಮಗೆ ತಾಕಬೇಕು. ನಾನು ರಾಮಶ್ಯಾಮಬ್ಬಮ್ಮ ಚಿತ್ರ ಮಾಡಬೇಕಾದ್ರೆ ನಮ್ಮ ಡ್ರೈವರ್ ಬಂದು, ಸ್ಕಾರ್ಪಿಯೋ ಡ್ರೈವರ್ ಒಬ್ಬದ್ದ, ಅವ್ನು 4 ದಿನ ಶೂಟಿಂಗ್ ಬರಲಿಲ್ಲ. ಸೊ ಯಾಕಪ್ಪ ಶೂಟಿಂಗ್ ಬರಲಿಲ್ಲ ಅಂದರೆ, ಅವನ ಬ್ರದರ್ ಇನ್ ಲಾ ಯಾವುದೋ ಒಂದು ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗಲ್ಲಿ ಈ ಕಾರ್ ತೊಗೊಂಡೋದಾಗ ಟ್ರೈನ್ ಬಂದು ಹೊಡೆದು ತೀರೋದ ಅಂತ ಹೇಳ್ದ. ಟು ಮೀ ಇಟ್ ವಾಸ್ ಸಚ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್. ಅಂದರೆ ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗಲ್ಲಿ ಈ ಥರ ಆಕ್ಸಿಡೆಂಟ್ಸ್ ಆಗುತ್ತಾ ಅಂತ. ಅಲ್ಲಿ ಶುರುವಾಯಿತು ನನ್ನ ಮುಂದಿನ ಚಿತ್ರ, ದಟ್ ಬಿಕೇಮ್ ಆಕ್ಸಿಡೆಂಟ್ ಅನ್ನೋ ಫಿಲ್ಮು. ಹಾಗಾಗಿ ಈ ಸ್ಟೋರೀಸ್ ಕ್ಯಾನ್ ಕಮ್ ಫ್ರಮ್ ಎನಿವೇರ್. ಇವತ್ತು ನಿಮ್ಮನ್ನೆಲ್ಲ ನೋಡಿದ್ದೀನಿ, ಈ ಅಟ್ಮಾಸ್ಫಿಯರ್ ನೋಡಿದ್ದೀನಿ. ಖಂಡಿತವಾಗ್ಲೂ ಮುಂದೆ ನನ್ನ ಚಿತ್ರದಲ್ಲಿ ಈ ತರ ಒಂದು ಸನ್ನಿವೇಶ ಬರೋ ಸಾಧ್ಯತೆ ಇದೆ. ಹಾಗೆ ಇಟ್ಸ್ ಆಲ್ ಎವ್ರಿಥಿಂಗ್ ದಟ್ ಯು ಸಿ, ಎವ್ರಿಥಿಂಗ್ ದಟ್ ಯು ರೀಡ್, ಎವ್ರಿಥಿಂಗ್ ಯು ಎಕ್ಸ್ಪೀರಿಯನ್ಸ್ ವಿಲ್ ಕಮ್ ಔಟ್ ಆಸ್ ಯುವರ್ ಸ್ಟೋರಿ, ಆಸ್ ಯುವರ್ ಫಿಲ್ಮ್. ಸರ್, ನಿಮಗೆ ಕನ್ನಡದಲ್ಲಿ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಚಿತ್ರ ಅಮೃತವರ್ಷಿಣಿ. ಅದರಲ್ಲಿ 2 ಮಾತೇ ಇಲ್ಲ. ಆ ಅಮೃತವರ್ಷಿಣಿ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವು ಆ ಕ್ಯಾಮರಾವನ್ನು ಕದಿಲಿಕ್ಕೆ ಹೋಗ್ತೀರಿ ಕಾಟ್ ಅಡಿಗಡೆಯಿಂದ. ಹೌದು. ಆ ಸೀನನ್ನ ಎಷ್ಟು ಟೇಕಲ್ಲಿ ನೀವು ಅದನ್ನ ಮಾಡಿದ್ದೀರಿ ಒಂದು. ಇನ್ನೊಂದು, ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ತುಂಬ ಸಿನಿಮಾದಲ್ಲಿ ನೀವು ಅಭಿನಯ ಮಾಡಿದ್ದೀರಿ. ವಿಷ್ಣುವರ್ಧನ್ ಅವರು ಮತ್ತೆ ನಿಮ್ಮ ಜೊತೆಗಿನ ಒಂದು ಸಂಬಂಧ. ಒಂದು, ಈ ಅಮೃತವರ್ಷಿಣಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಎಷ್ಟು ಟೇಕು ಅಂತ. ಟೇಕ್ ಪ್ರಾಬ್ಲಮ್ ಅಲ್ಲ. ಟೇಕ್ ಆಕ್ಚುಲಿ ನಾವೆಲ್ಲ 1 ಅಥವಾ 2 ಟೇಕಲ್ಲಿ ಮಾಡ್ಬಿಡ್ತೀವಿ. ಯೂಶಲಿ ಟೇಕ್ಸ್ ಜಾಸ್ತಿ ಆಗಲ್ಲ. ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನೀವು ನೋಡುವಂಥ ಆ ಸೀನು, ನಾವು ಬಂದು ಶರತ್ ಬಾಬುನ ತಳ್ತೀವಲ್ಲ, ಅದು ಎಲ್ಲೋ ಕೊಡೈಕನಲ್ಲಿ ಆಗಿರುತ್ತೆ. ಆಮೇಲೆ ಆ ಕ್ಯಾಮ್ರಾ ಸಿಕ್ಕಾಕೊಂಡಿದೆಯಲ್ಲ, ಅದು ಇನ್ನೊಂದು ದಿನ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾರೆ. ನಾನು ಬಂದ ಎಕ್ಸ್ಪ್ರೆಷನ್ ಕೊಡ್ತಿಲ್ಲ, ಅದು ಇನ್ನೂ 3 ತಿಂಗಳಾದ್ಮೇಲೆ ಕುದುರೆಮುಖಲ್ಲಿ ಶೂಟ್ ಮಾಡ್ತಾರೆ. ನಿಮಗನ್ಸುತ್ತೆ ಇದು ಒಂದೇ ಒಂದು ಸೀನು ಒಂದೇ ಕಡೆ ತೆಗೆದಿದ್ದಾರೆ ಅಂತ. ಹಂಗೆ ನಡೆಯಲ್ಲ ಅದು. ಸೊ ಒಂದು ಸೀನ್ ಯಾವಾಗ ಎಲ್ಲೆಲ್ಲಿ ತೆಗಿತಾರೆ ನಮ್ಗೆ ಗೊತ್ತೇ ಇರಲ್ಲ. ಅದೇ ಸೀನು ಅದೇ ಎಕ್ಸ್ಪ್ರೆಷನ್ನ 3 ತಿಂಗಳಾದ್ಮೇಲೆ ನಾನು ಕೊಡಬೇಕು. ಸೊ ಚಾಲೆಂಜ್ ಇರೋದು ಅಲ್ಲಿ, ಟೇಕ್ಸ್ ಅಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ಅದೇ ಇಮೋಷನ್ನ 3 ತಿಂಗಳ ನಂತರ 400 ಕಿಲೋಮೀಟರ್ ಆಚೆ ಇನ್ನೊಂದು ಜಾಗದಲ್ಲಿ ಕೊಡಬೇಕಾಗತ್ತೆ. ಅದು ಚಾಲೆಂಜ್.
ಆ್ಯಂಡ್ ವಿಷ್ಣು ಸರ್ ಬಗ್ಗೆ ಸರ್, ವಿಷ್ಣುವರ್ಧನ್ ನಾನು ಹೇಳ್ತೀನಲ್ಲ, ಒಬ್ಬ ಹೀರೋ ಅಂದರೆ ಹೇಗಿರಬೇಕು ಅಂತ ಈ ಫಿಲ್ಮ್ ಸ್ಕೂಲಲ್ಲೆಲ್ಲ ಕೇಳ್ತಾರೆ. ಹೀರೋ ಅಂದರೆ ನೋಡೋಕ್ಕೆ ಚೆನ್ನಾಗಿರ್ಬೇಕು, ಕಳೆ ಆಗಿರಬೇಕು, ಗಂಭೀರವಾಗಿರಬೇಕು, ಒಳ್ಳೆ ವಾಯ್ಸ್ ಇರಬೇಕು, ಒಳ್ಳೆ ಉಚ್ಚಾರಣೆ ಇರಬೇಕು, ಭಾಷೆ ಗೊತ್ತಿರಬೇಕು. ಇದೆಲ್ಲ ಹೇಳೋ ಬದಲು ವಿಷ್ಣುವರ್ಧನ್ ಥರ ಇರಬೇಕು ಅಂತ ಹೇಳ್ಬಿಟ್ರೆ ಸಾಕು. ಹಲೋ ಸರ್, ನನ್ನ ಹೆಸರು ಚೈತನ್ಯ ಅಂತ, ಜರ್ನಲಿಸಮ್ ಸ್ಟೂಡೆಂಟ್. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ನೀವು ಸಿನಿಮಾ ರಂಗಕ್ಕೆ ಬರುವ ಮುಂಚಿನ ರಮೇಶ್ ಅರವಿಂದ್ಗೆ ಈಗಿನ ರಮೇಶ್ ಅರವಿಂದ್ ಏನಾದ್ರೂ ಒಂದು ಸಂದೇಶ ಕೊಡ್ಬೇಕು ಅಂತ ಇದ್ರೆ ಏನ್ ಕೊಡ್ತೀರಾ? ಆ ರಮೇಶ್ ಅರವಿಂದ್ಗೆ ಈ ರಮೇಶ್ ಅರವಿಂದ್ ಏನಾದ್ರೂ ಒಂದು ಸಂದೇಶ ಕೊಡ್ಬೇಕು ಅಂತಿದ್ರೆ ಏನ್ ಕೊಡ್ತೀರಾ ಅಂತ ಹೇಳಿ. ಆ ಸಂದೇಶ ನಿಮ್ಗೆ ಹೇಳಿದ್ದು, ದಯವಿಟ್ಟು ಮಜಾ ಮಾಡ್ರಪ್ಪ ಅಂತ. ನಾನೇನು ಮಾಡ್ಲೇ ಇಲ್ಲ. ಪ್ಲೀಸ್ ಹ್ಯಾವ್ ಫನ್. ಐ ವಾಸ್ ವೆರಿ ಸೋಬರ್. ಐ ವಾಸ್ ಟೂ ಸೋಬರ್. ದಯವಿಟ್ಟು ಈ ಏಜ್ ಅಲ್ಲಿ ಆ ಹ್ಯಾಪಿನೆಸ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಅದನ್ನು ಎಷ್ಟು ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೋ, ಎಷ್ಟು ಹ್ಯಾಪಿಯಾಗಿರೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಿ ಅಂತ. ನಾವೆಲ್ಲ ಏನು ಮಾಡಿದ್ವಿ ಅಂದರೆ ತುಂಬ ರ್ಯಾಪ್ಟಪ್ ಆಗಿ ಇದ್ಬಿಟ್ಟೆ ನಾನು. ಇನ್ಫ್ಯಾಕ್ಟ್ ನಾನು ಇನಿಷಿಯಲ್ ಸಿನಿಮಾ ಡೇಸಲ್ಲಿ ಕೂಡ ನಾನುಂಟು, ನನ್ನ ಕೆಲಸ ಉಂಟು, ನನ್ನ ಡೈಲಾಗ್ ಉಂಟು ಅಂತ ಈಗ ನಾನು ಓಪನ್ ಅಪ್ ಆಗ್ತಾ ಇದ್ದೀನಿ. ಬಟ್ ಆ ವಯಸ್ಸಲ್ಲೇ ಅದನ್ನು ಮಾಡಿದರೆ ಇನ್ನೂ ಲೈಫ್ನ ಎಂಜಾಯ್ ಮಾಡ್ಬೋದಾಯ್ತು ಅನಿಸುತ್ತೆ, ಇನ್ನೂ ಒಳ್ಳೆ ವಿಷಯಗಳನ್ನ ಮಾಡ್ಬೋದು ಅನಿಸುತ್ತೆ. ಹಾಗಾಗಿ ಹ್ಯಾವ್ ಫನ್, ಕ್ಲೀನ್ ಫನ್, ಹೆಲ್ದಿ ಫನ್. ಥ್ಯಾಂಕ್ ಯು. ಇಲ್ಲಿಗೆ ಹಲೋ ಸರ್. ಇವಾಗಿನ ಯೂತ್ಸಿಗೆ ನೀವು ಒಂದು ಅಡ್ವೈಸ್ ಮಾಡೋದಾದ್ರೆ ಅವ್ರು ಏನಾದ್ರು ಅಚೀವ್ ಮಾಡ್ಕೊಂಡಿರೋದು ಎಲ್ಲ ಅನ್ಕೊಂಡಿರೋ ಉತ್ತರಗಳು ಹಂಗೆ ಇತ್ತಲ್ಲಪ್ಪ. ರೈಟ್, ಓಕೆ. ಒನ್ ಗುಡ್ ಥಿಂಗ್ ಕೊನೆಯದಾರ ಎಂದು ಹೇಳ್ಬಿಡ್ತೀನಿ ನಾನು ಯೂತ್ಗೆ ಅಂದರೆ, ದಯವಿಟ್ಟು ನೀವು ಮಾಡುವಂಥ ಎಲ್ಲ ವಿಷಯಗಳನ್ನು ಮನಸ್ಫೂರ್ತಿಯಾಗಿ ಮಾಡಿ. ಯಾವುದನ್ನು ಅರ್ಧ ಮನಸ್ಸಿಂದ ಏನು ಮಾಡಿದ್ರು ಸರಿ, ನೀವು ಪ್ರೀತಿ ಮಾಡಿದ್ರು ಸರಿ, ಕೆಲಸ ಮಾಡಿದ್ರು ಸರಿ, ಓದಿದ್ರು ಸರಿ, ಎಕ್ಸಾಮ್ ಬರೆದ್ರು ಸರಿ, ಗಿವ್ ಇಟ್ ಫುಲ್ ವೇ ಬಾಯ್ಸ್. ಅರ್ಧ ಮನಸ್ಸಲ್ಲಿ ಏನು ಮಾಡಕ್ ಹೋಗ್ಬೇಡಿ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಅರ್ಧ ಮನಸ್ಸಲ್ಲಿ ಈ ಕಡೆ ಆ ಕಡೆ ಫುಲ್ ಮನಸ್ಸಲ್ಲಿ ಮಾಡಿ ಅಪಾರವಾದ ಸಾಧನೆ ಮಾಡ್ತೀರಿ. ಎಸ್, ಕೇಳಮ್ಮ. ಓಕೆ. ಇವ್ರು ಕೇಳ್ತಾ ಇರೋದು, ನೀವು ಮಾಡಿದಂಥ ಪಾತ್ರಗಳಲ್ಲಿ ಯಾವುದೋ ಒಂದು ಪಾತ್ರಕ್ಕೆ ಜೀವ ಕೊಡ್ಬೋದು, ಆ ವ್ಯಕ್ತಿ ಪ್ರಪಂಚದಲ್ಲಿ ಓಡಾಡಬೇಕು ಅಂದರೆ ಯಾವ ಪಾತ್ರಕ್ಕೆ ಜೀವ ಕೊಡ್ತೀರಿ ಅಂತ. ಇದನ್ನ ನಾನು ಉತ್ತರ ಹೇಳಬೇಕು, ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾವ ಪಾತ್ರಪ್ಪ? ನಾನು ಮಾಡಿರೋ ಪಾತ್ರಗಳಲ್ಲಿ ಯಾವ ಪಾತ್ರ ಪ್ರಪಂಚದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಏನ್ ಸರ್? ಎಸ್. ಇವ್ರು ಹೇಳ್ತಿದಾರೆ ರಾಮ ಶ್ಯಾಮ ಬಾಮ ರಾಮ ಅಂತ. ಕರೆಕ್ಟಾ? ಒಂದ್ಸಲ ಗೋವಾ ಹೋಗೋದು, ಒಂದ್ಸಲ ಮನಾಲಿ ಹೋಗೋದು, ಆತರನಾ? ಯಾವ್ದಮ್ಮ? ಮ್ಯೂಸಿಕ್. ಅಮೆರಿಕಾ. ಅಲ್ಲ, ಅವಳು ಹೇಳ್ತಿರೋದು ನನ್ನ ಪಿಕ್ಚರೇ ಅಲ್ಲ ಅದು. ಯಾವ ಪಿಕ್ಚರ್ ಜೀವಂತವಾಗಿದ್ರೆ, ಶಿವಾಜಿ ಸೂರತ್ಕಲ್ ಜೀವಂತವಾಗಿದ್ರೆ ಖಂಡಿತವಾಲು ಇಲ್ಲಿ ನಡೆಯುವಂತ ಕೊಲೆ ಎಲ್ಲವನ್ನೂ ಪಟ ಅಂತ ಕಂಡು ಹಿಡಿದು ಬಿಡ್ತಾನ ಅವನು. ಹಾಗಾಗಿ ಶಿವಾಜಿ ಸೂರತ್ಕಲ್ ಜೀವಂತವಾಗಿರೋದ್ರಲ್ಲಿ ಅರ್ಥ ಇದೆ, ಅಂದ್ರೆ ಸಮಾಜಕ್ಕೆ ಅರ್ಥ ಇದೆ. ಅವನಾದ್ರೆ ಎಂತ ಕ್ರಾಕ್ ಅಂದ್ರೆ ಅವನಿಗಿರೋ ಸಮಸ್ಯೆಗಳು, ಹೆಂಡತಿ ತೀರೋಗಿದ್ದಾಳೆ, ಅವನಿಗಿರೋ ಪ್ರಾಬ್ಲಮ್ಸ್ ಅಲ್ಲಿ ಹಿ ವಿಲ್ ಹ್ಯಾವ್ ಅ ಹಾರಿಬಲ್ ಲೈಫ್, ಬಟ್ ಡೆಫಿನೆಟ್ ಆಗಿ ಸೊಸೈಟಿಗೆ ಹೆಲ್ಪ್ ಆಗ್ತಾ ಇತ್ತು. ಕರೆಕ್ಟ್. ಬೇರೆ ಯಾರಪ್ಪ? ಅಮೃತವರ್ಷಿಣಿನಾ ರೀ? ಯಾರ್ರೀ ಅದು? ಹೆಣ್ಮಕ್ಳೆಲ್ಲ ಬೇಡ ಅಂತ ಯಾರಪ್ಪ? ಕೇಳಿಸ್ತಲ್ಲ? ಓಕೆ, ಎನಿವೇ ಥ್ಯಾಂಕ್ ಯು. ನೀವು ಡಿಸೈಡ್ ಮಾಡಿ. ಎಸ್, ಆರ್ಯಭಟ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದ. ಎಸ್, ಆರ್ಯಭಟ ಚಿತ್ರದಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದ. ಅವನ್ ಜೀನಿಯಸ್, ಅವನು ಸೈಂಟಿಸ್ಟು, ಐನ್ಸ್ಟೀನ್ ತರ ತಲೆ ಇತ್ತು. ಅವನಿಗೆ ಭಾರತದಲ್ಲಿ ಅವನು ಸಿಗ್ಬೇಕಾಗಿರೋ ಮಣ್ಣನೇ ಸಿಕ್ಲಿಲ್ಲ, ಹಾಗಾಗಿ ಸೂಸೈಡ್ ಮಾಡ್ಕೊಂಡ. ಅವನು ಜೀವಂತವಾಗಿದ್ರೆ ಸೈನ್ಸ್ ಹೆಲ್ಪ್ ಆಗಿರೋದು ಅಂತ ಹೇಳ್ತಾ ಇದಾರೆ ಅವರು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಆಲ್. ಸಿರಿ ಸ್ಪಾನ್ಸರ್ ಮಾಡ್ತಕ್ಕಂಥ ಸ್ಟಾರ್ ನೈಟ್, ಜೈಂಕಾ ಸ್ಟಾರ್ ನೈಟ್ ವಿತ್ ರಮೇಶ್ ಅರವಿಂದ್ ಅವರ ಕೊನೆಯ ಎಲಿಮೆಂಟ್ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಎಲ್ಲರೂ ತಮ್ಮ ಮೊಬೈಲ್ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿಕೊಂಡು ರಮೇಶ್ ಸರ್ಗೆ ವೇವ್ ಮಾಡ್ತಾ ಒಂದು ಹಾಡು ಪ್ಲೇ ಆಗುತ್ತೆ. ನಾವೆಲ್ಲರೂ ಆ ಹಾಡನ್ನ ಹಾಡೋದ್ರ ಜೊತೆಗೆ ಈ ಸ್ಟಾರ್ ನೈಟ್ ಮುಕ್ತಾಯಗೊಳ್ಳುತ್ತೆ.
ಒಂದು ವಿನಂತಿ ನಿಮ್ಮೆಲ್ಲರ ಹತ್ರನು, ಸರ್ ಹೋಗುವವರೆಗೆ ಯಾರು ಕೂಡ ನಿಮ್ಮ ಜಾಗದಿಂದ ಹೇಳೋ ಹಾಗೆ ಇಲ್ಲ. ಥ್ಯಾಂಕ್ ಯು. ಹೊರಡಕ್ ಮುಂಚೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸರ್. ಸುವೀರ್ ಜೈನ್ ಅಂತ ಹೇಳಿ. ಎಸ್, ಕ್ಲಾಪ್ ಫಾರ್ ಹಿಮ್. ಅವನು ಎಷ್ಟು ಚಂದವಾಗಿ ಮಾತಾಡ್ತಾರೆ, ಅವ್ರ ಕನ್ನಡ ಎಷ್ಟು ಚೆನ್ನಾಗಿದೆ, ಕರೆಕ್ಟ್ ಆಗಿ ವರ್ಡ್ಸ್ ಹೇಳ್ತಾರೆ. ಈಸ್ ವೆರಿ ಕಾನ್ಫಿಡೆಂಟ್. ಬಹಳ ಒಳ್ಳೆ ಭವಿಷ್ಯ ಇದೆ. ಗುಡ್ ಲಕ್ ಟು ಯು ಬಾಯ್ಸ್. Thank ಗುಡ್ you, ಲಕ್ ಟು sir. ಎಸ್, ಹಾಡು ಪ್ಲೇ ಆಗತ್ತೆ ಸರ್. ಡಾನ್ಸ್ ಮಾಡ್ತಾರೆ. ಡಾನ್ಸ್ ಮಾಡ್ತಾ ಮಾಡ್ತಾ ಮಾತಾಡ್ತಾ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಂಡ್ ಸರ್, ಲಾಸ್ಟ್ ಮೆಸೇಜ್ ಈ ಪ್ರೋಗ್ರಾಮ್ ಬಗ್ಗೆ, ಇಲ್ಲಿರುವ ಆಡಿಯನ್ಸ್ ಬಗ್ಗೆ, ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ಸರ್. ಬಹಳ ಖುಷಿ ಕೊಡ್ತೀರಿ. ಸೋ ನೈಸ್, ಸೋ ವಾಮ್. ಒಳ್ಳೆ ಕನೆಕ್ಷನ್ ಸಿಕ್ತು. ಬೇರೆ ಬೇರೆ ಫಂಕ್ಷನ್ಸ್ಗೆ ಹೋಗ್ತಾ ಇರ್ತೀನಿ. ಕೆಲವೊಮ್ಮೆ ಆಡಿಯನ್ಸ್ ಜೊತೆ ಒಂದು ಮ್ಯಾಜಿಕ್ ಆಗುತ್ತೆ. ಆ ಮ್ಯಾಜಿಕ್ ಆಯ್ತು ಇವತ್ತು. ಹಾಗಾಗಿ ಆ ಮ್ಯಾಜಿಕ್ಗೆ ಕಾರಣ ನೀವು, ನಿಮ್ಮ ಓಪನ್ನೆಸ್. ಯು ಆರ್ ಆಲ್ ಓಪನ್, ಯು ಆರ್ ಕನೆಕ್ಟಿಂಗ್ ಸೋ ಮಚ್. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ಥ್ಯಾಂಕ್ ಯು, ಲವ್ ಯು.